ಇವತ್ತು ನಾವು ಆಧ್ಯಾತ್ಮಿಕ ಗುರುಗಳ ವಿಷಯವಾಗಿ ಇನ್ನೊಂದಿಷ್ಟು ಶಾಸ್ತ್ರದಿಂದ ನಾವು ಶ್ರವಣ ಮಾಡ್ತಾಯಿದ್ದೀವಿ. ಇವತ್ತು ಭಗವದ್ಗೀತೆ 2ನೇ ಅಧ್ಯಾಯ 8ನೇ ಶ್ಲೋಕ, 4ನೇ ಅಧ್ಯಾಯ 34ನೇ ಶ್ಲೋಕ, ಆಮೇಲೆ ಭಾಗವತದಿಂದ 2-3 ಮುಖ್ಯವಾದ ಶ್ಲೋಕಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಬಹಳ ಮುಖ್ಯವಾದ ವಿಷಯ, ಹೋದ ವಾರನೇ ಹೇಳ್ದಂಗೆ ನಾನು. ಮೊಟ್ಟ ಮೊದಲಿಗೆ ಗುರುಗಳು ಯಾರು, ಅವರ ಅರ್ಹತೆ ಏನು? ಯಾಕಂದರೆ ಶಾಸ್ತ್ರದಲ್ಲಿ ಹೇಳ್ತಾರೆ, ನಾವು ಎಲ್ಲರೂ ಕೂಡ ನಮ್ಮ ಜೀವನದಲ್ಲಿ ನಾವು ಗುರುಗಳು. ಹೌದಾ? ಮನೆಯಲ್ಲಿ ಯಾರು ಗುರುಗಳು? ತಾಯಿ ಮೊದಲ ಗುರು. ಶಾಸ್ತ್ರದಲ್ಲಿ ಹೇಳೋದು ಮೊದಲು ತಾಯಿ ಮೊದಲ ಗುರು. ಹಾಗಾಗಿ ಈ ವಿಷಯ ನಮಗೆ ಅಷ್ಟು ಹಿಡಿಸೋಲ್ಲ. ಇದು ನಾನಿವಾಗ ಮುಂದೆ ಹೇಳುವಂಥ ಮಾತು. ಯಾಕಂದರೆ ತುಂಬ ಆಧುನಿಕತೆಯಲ್ಲಿ ಮುಳುಗೋಗ್ಬಿಟ್ಟಿದ್ದೀವಿ ನಾವು. ಆಧುನಿಕತೆಯಲ್ಲಿ ಮಹಿಳೆಗೆ ವಿಶೇಷವಾದ ಸ್ಥಾನ ಇಲ್ಲ. ಏನು ಪಡೆಯೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ನಾವು? ಸಮಾನವಾದ ಸ್ಥಾನವನ್ನು ಪ್ರಯತ್ನ ಮಾಡ್ತಾಯಿದ್ದೀವಿ. ಶಾಸ್ತ್ರದಲ್ಲಿ ಸ್ತ್ರೀಯರಿಗೆ ವಿಶೇಷವಾದ ಸ್ಥಾನ ಕೊಟ್ಟಿದ್ದಾರೆ. ನಾವೇನು ಮಾಡ್ತಾಯಿದ್ದೀವಿ? ಅದನ್ನು ಕೆಳಗಡೆ ಇಳಿಸ್ಕೋತಾ ಇದ್ದೀವಿ. ಯಾಕಂದರೆ ನಮ್ಗೆ ಅರ್ಥನೇ ಆಗಲಿಲ್ಲ ಸ್ತ್ರೀಯರ ಒಂದು ಸ್ಥಾನ ಏನು ನಮ್ಮ ಸಮಾಜದಲ್ಲಿ ಅಂತ. ಅದಕ್ಕೆ ಶಾಸ್ತ್ರದಲ್ಲಿ ಬಹಳ ಸರಳವಾಗಿ ಹೇಳ್ಬಿಡ್ತಾ ಇದ್ದಾರೆ, ಮೊದಲ ಗುರು ತಾಯಿ ಅಂತ. ಅಂದರೆ ಎಷ್ಟು ಅರ್ಹತೆ ಇರಬೇಕು ತಾಯಿಗೆ ಅನ್ನೋದು ಈ ಒಂದು ವಾಕ್ಯದಿಂದಾನೇ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ ಸ್ತ್ರೀಯರಿಗೆ ಆರಂಭದಿಂದಲೇ ತರಬೇತಿ, ಟ್ರೈನಿಂಗ್. ಎಲ್ಲಿ ಟ್ರೈನಿಂಗು? ಮನೆಯಲ್ಲೇ ಟ್ರೈನಿಂಗ್. ಇವಾಗ ತಾಯಿಯ ಸ್ಥಾನ ಎಷ್ಟು ವಿಶೇಷವಾದದ್ದು ಅಂದರೆ, ತಾಯಿ ಒಂದು ವಿಷಯದ ಬಗ್ಗೆ ಹೇಳ್ಕೊಡಲ್ಲ, ಹಲವಾರು ವಿಷಯಗಳ ಬಗ್ಗೆ ಹೇಳ್ಕೊಡ್ತಾಳೆ ಮಕ್ಕಳಿಗೆ. ಹಾಗಾಗಿ ತುಂಬ ಯೋಗ್ಯತೆಯ ಸ್ಥಾನ, ತುಂಬ ಅರ್ಹತೆ ಇರಬೇಕು. ಅದಕ್ಕೆ ಮುಂಚೆಯಿಂದನೇ ಅವರು ಅದನ್ನು ಯಾವ ಸ್ಕೂಲ್ ಕಾಲೇಜಲ್ಲೂ ಇದರಲ್ಲಿ ಹೇಳ್ಕೊಡಲ್ಲ, ಈ ವಿಷಯಗಳನ್ನು ಹೇಳ್ಕೊಡಲ್ಲ. ಸರಳವಾದ ವಿಷಯ. ಇವತ್ತು ಎಷ್ಟೊಂದು ಜನರ ಮನೆಯಲ್ಲಿ ಮೊದಲ ಮಗು. ಎಷ್ಟು ಜನ ಹೆಣ್ಮಕ್ಳಿಗೆ ಮೊದಲ ಮಗುವನ್ನು ನೋಡ್ಕೊಳ್ಳೋಕ್ಕೆ ಗೊತ್ತಾಗತ್ತೆ? ಈ ಕಡೆ ದೊಡ್ಡವ್ರ ಕಡೆನೇ ನೋಡ್ತಾ ಇರ್ತಾರೆ. ಏನಾರು ಅಳ್ತಾ ಇದೆ ಮಗು, ಏನು ಮಾಡಬೇಕು ಗೊತ್ತಾಗ್ತಲ್ಲ ನನಗೆ. ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು? ಆ ಹೆಣ್ಮಕ್ಳು ಚಿಕ್ಕ ವಯಸ್ಸಿಂದಾನೇ ಚಿಕ್ಕ ಮಕ್ಕಳನ್ನು ಆಡಿ ಬೆಳೆಸೋ ರೂಢಿ ಗೊತ್ತು, ಸಹಜವಾಗಿ ಗೊತ್ತು. ಅಳ್ತಾ ಇದ್ದಾರೆ, ಹಿಂಗೆ ಅಳ್ತಾ ಇದ್ದಾರೆ, ಇದು ಹಂಗೆ ಅಳ್ತಾ ಇದ್ದಾರೆ, ಅದು ಇದೊಂದು ಚೂರು ಇದ್ದರೆ ಈ ಕಷಾಯ ಕೊಡಿ, ಅದು ಕೊಡಿ, ಇನ್ನೊಂದು ಕೊಡಿ, ಮನೆ ಮದ್ದು ಎಲ್ಲ ಗೊತ್ತಿದ್ದಂಥ ವಿಷಯ. ಡಾಕ್ಟ್ರ್ ಹತ್ರ ಹೋಗೋ ಅವಶ್ಯಕತೆ ಏನಿರಲಿಲ್ಲ. ಮೊಟ್ಟ ಮೊದಲಿಗೆ ತಾಯಿ ಮನೆಯಲ್ಲಿ ಮಕ್ಕಳಿಗೆ ಮೊದಲ ಗುರು. ಎರಡನೇದು, ಈ ಕಡೆ ಇರೋರು ತಪ್ಪಿಸ್ಕೊಂಡು ಓಡೋಕ್ಕಾಗಲ್ಲ, ಇನ್ನೂ ಜವಾಬ್ದಾರಿಯ ಸ್ಥಾನ. ಅದಕ್ಕೆ ನಮ್ಮ ಶಾಸ್ತ್ರ ಸಾಮಾನ್ಯವಾಗಿ ವಾದ ಮಾಡ್ತಾರೆ, ಹೆಂಗಸ್ರಂದರೆ ಸೀತಾಮಾತೆ ಥರ ಇರಬೇಕು ಅಂತ. ಗಂಡಸರಾಗಿರಬೇಕು ರಾಮಚಂದ್ರನ್ ಥರ ಇರಬೇಕು. ಅಂದರೆ ಯೋಗ್ಯತೆ ಎಷ್ಟಿರಬೇಕು ನೋಡಿ ಹೇಳ್ತಾ ಇರೋದು. ಮನೆಯಲ್ಲಿ ಎಲ್ಲರಿಗೂ ಆಧ್ಯಾತ್ಮಿಕ ದಾರಿಯನ್ನು ತೋರಿಸೋ ಜವಾಬ್ದಾರಿ ವಿಶೇಷವಾಗಿ ಮನೆಯಲ್ಲಿ ಪುರುಷನದ್ದು. ಇದು ಶಾಸ್ತ್ರದ ಪ್ರಕಾರ ನಾನು ಹೇಳ್ತಾ ಇರೋದು. ಹಾಗಾಗಿ ತಾಯಿ ಗುರು, ತಂದೆ ಗುರು. ಮೂರನೇದು ಪ್ರಾಧ್ಯಾಪಕರು ಅಥವಾ ಶಾಲೆಯಲ್ಲಿನ ಗುರುಗಳು. ಶಾಲೆ ಅಂತೀವಿ ನಾವು ಇವತ್ತು. ನಮಗೆ ಜ್ಞಾನವನ್ನು ನೀಡುವಂಥ ಗುರುಗಳು, ಟೀಚರ್. ಶಾಸ್ತ್ರದಲ್ಲಿ ಹೇಳ್ತಾರೆ ಅದಕ್ಕೆ, ಭಾಗವತದಲ್ಲಿ ಗುರುರ್ನ ಸಸ್ಯಾತ್ ಪಿತಾನ ಸಸ್ಯಾತ್ ಜನನೀನ ಸಸ್ಯಾತ್. ಗುರುಗಳಾಗಬೇಡಿ, ತಂದೆ ತಾಯಿಂದರಾಗಬೇಡಿ. ಏನಂಗಂದರೆ ಅರ್ಥ ಆಗಬೇಡಿ ಅಂದರೆ, ನಿಮ್ಮ ಮೇಲೆ ಅವಲಂಬಿತರಾಗಿರೋ ಜೀವಿಗಳಿಗೆ ಜೀವನದ ಧ್ಯೇಯ ಏನು, ಅದನ್ನು ಸಾಧನೆ ಮಾಡೋಕ್ಕೆ ಮಾರ್ಗ ಏನು ಅನ್ನೋದು ಗೊತ್ತಿಲ್ಲದೆ ಇದ್ದರೆ, ಭಾಗವತದಲ್ಲಿ ಹೇಳ್ತಾರೆ ತಂದೆ ಆಗಬೇಡಿ, ತಾಯಿ ಆಗಬೇಡಿ, ಟೀಚರ್ ಆಗಬೇಡಿ ಅಂತ. ಅಂದರೆ ಇದು ಮೊಟ್ಟ ಮೊದಲ ವಿಷಯ. ಗುರುಗಳು ಅಂದರೆ ಆಧ್ಯಾತ್ಮಿಕ ವಿಷಯ ತಿಳಿದಿರಲೇಬೇಕು.
ಇವಾಗ ನೋಡಿ, ಅದಕ್ಕೆ ನಮ್ಮ ಭಾರತದಲ್ಲಿ ಎಷ್ಟೊಂದು ಕಲೆಗಳು ಬಹಳ ಆಧ್ಯಾತ್ಮಿಕತೆಗೆ ಬಹಳ ಹತ್ತಿರ ಇರುವಂಥದ್ದು. ಸಂಗೀತ ಆಗಲಿ, ಭರತನಾಟ್ಯ ಆಗಲಿ, ಸಹಜವಾಗಿ ಅವರು ಕೃಷ್ಣನ ಬಗ್ಗೆ ಹಾಡುಗಳು ಹಾಡ್ತಾರೆ, ಕೃಷ್ಣನ ಹಾಡಿನ ಮೇಲೆ ನರ್ತನ ಮಾಡ್ತಾರೆ. ನಮ್ಮ ಯುವರಾಣಿ ಮಾತಾಜಿ ನಮ್ಮ ಜನ್ಮಾಷ್ಟಮಿಯಲ್ಲಿ ವೀಣೆ ಬಾರಿಸಿದ್ರು. ಇದೆಲ್ಲ ಸಹಜವಾಗಿ ಕೃಷ್ಣನ ವಿಷಯವಾಗಿ ಸಂಬಂಧಿತವಾಗಿರುವಂಥದ್ದು. ಅಂದರೆ ಭಗವಂತ ಅಂದರೆ ಜೀವನದ ಅಂತಿಮ ಧ್ಯೇಯ, ಇದೆಲ್ಲ ವಿಷಯಗಳು ಬಂದ್ಬಿಡುತ್ತೆ ಅಲ್ಲಿ. ಹಾಗಾಗಿ ಗುರುಗಳು ಅಂದರೆ ಅವರ ಯೋಗ್ಯತೆ ಏನು ಅಂದರೆ ಆಧ್ಯಾತ್ಮಿಕ ದಾರಿಯನ್ನು, ಆಧ್ಯಾತ್ಮಿಕ ಜೀವನ ಅಂದರೆ ಏನು, ಅದಕ್ಕೆ ವಿಧಾನ ಮಾರ್ಗ ಏನು, ಹೇಗೆ ಸಾಧನೆ ಮಾಡಬೇಕು, ಜೀವನದ ಗುರಿ ಏನು, ಇವೆಲ್ಲ ತಿಳ್ಕೊಂಡಿರೋರು ಗುರುಗಳು. ಭಾಗವತದಲ್ಲಿ ಒಂದು ಅದ್ಭುತವಾದ ಶ್ಲೋಕ ಇದೆ. ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸು ಶ್ರೇಯಮುತ್ತಮಂ ಶಾಬ್ದೇ ಪರೇ ಚ ನಿಷ್ಣಾತಂ ಬ್ರಹ್ಮಣ್ಯುಪಶಮಾಶ್ರಯಂ. ತಸ್ಮಾತ್ ಗುರುಂ ಪ್ರಪದ್ಯೇತ. ತಸ್ಮಾತ್ ಅಂದರೆ ಸಂಸ್ಕೃತದಲ್ಲಿ ತಸ್ಮಾತ್ ಅಂದರೆ ಹಾಗಾಗಿ, ದೇರ್ ಫೋರ್. ಸೊ ಶ್ಲೋಕವನ್ನು ತಸ್ಮಾತ್ ಅಂತ ಶುರು ಮಾಡ್ತಾಯಿದ್ರು. ಅಂದರೆ ಏನು, ಅದಕ್ಕೆ ಏನೋ ಹಿನ್ನೆಲೆ ಇದೆ, ಬ್ಯಾಕ್ಗ್ರೌಂಡ್ ಇದೆ. ಏನು ಹಿನ್ನೆಲೆ? ಹಿಂದಿನ ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾರೆ, ಯಾರು ಜೀವನದಲ್ಲಿ ಸಂತೋಷವನ್ನು ಹುಡುಕ್ತಾ ಇದ್ದಾರೋ ಅವರು ಹಾಗಾಗಿ, ಅಂದರೆ ಯಾರು ಜೀವನದಲ್ಲಿ ಸಂತೋಷವನ್ನು ಹುಡುಕ್ತಾ ಇದ್ದಾರೋ ಅವ್ರು ಏನು ಮಾಡಬೇಕು? ತಸ್ಮಾದ್, ಅವ್ರಿಗೆ ಸಂತೋಷ ಬೇಕು, ಹಾಗಾಗಿ ಗುರುಂ ಪ್ರಪದ್ಯೇತ. ಹಾಗಾಗಿ ಗುರುಗಳಿಗೆ ಪ್ರಪದ್ಯೇತ ಅಂದರೆ ಶರಣಾಗತರಾಗಿ. ಯಾರು ಶರಣಾಗತರಾಗಬೇಕು? ಯಾರಿಗೆ ಜೀವನದಲ್ಲಿ ಸಂತೋಷ ಬೇಕೋ ಅವರು. ಇದು ನಾನು ಹುಟ್ಟಿಸಿರೋದಲ್ಲ, ಭಾಗವತ ಹೇಳ್ತಾ ಇರೋದು. ತಸ್ಮಾತ್ ಗುರುಂ ಪ್ರಪದ್ಯೇತ. ಮತ್ತು ಏನು ಮಾಡಬೇಕು? ಜಿಜ್ಞಾಸು ಕನ್ನಡ ಪದ. ಜಿಜ್ಞಾಸೆ ಅಂದರೆ ಪ್ರಶ್ನೆ, ಯೋಚನೆ, ಚಿಂತನೆ. ಶ್ರೇಯಂ ಉತ್ತಮಂ. ಈ ಶ್ರೇಯ ಬಗ್ಗೆ ನಾವು ಆವಾಗಲೇ ಚರ್ಚೆ ಮಾಡಿದ್ವಿ. ಶ್ರೇಯಸ್ಸು, ಪ್ರೇಯಸ್ಸು. ಅಂತಿಮವಾದ ಒಳಿತು ಯಾವುದು ನಮಗೆ ಅಂತಿಮವಾಗಿ ಒಳ್ಳೆಯದು ತರುತ್ತೋ ಉತ್ತಮವಾದದ್ದನ್ನು, ಅದರ ಬಗ್ಗೆ ಜಿಜ್ಞಾಸು ಪ್ರಶ್ನೆ ಮಾಡಬೇಕು. ಯಾರಿಗೆ ಜೀವನದಲ್ಲಿ ಆನಂದ ಬೇಕೋ ಗುರುಗಳ ಹತ್ರ ಹೋಗಿ ಅವ್ರೇನು ಮಾಡಬೇಕು? ಈ ರೀತಿಯಲ್ಲಿ ಈ ವಿಷಯದ ಬಗ್ಗೆ ಪ್ರಶ್ನೆ ಮಾಡಬೇಕು. ಗುರುಗಳ ಯೋಗ್ಯತೆ ಏನು? ಶಾಬ್ದೇ ಪರೇಚ ನಿಷ್ಣಾತಂ. ಶಾಬ್ದೆ ಅಂದರೆ ಶಬ್ದಬ್ರಹ್ಮ. ಶಬ್ದಬ್ರಹ್ಮ ಅಂದರೆ ವೇದ. ಸಕಲ ವೇದ ಸಾಹಿತ್ಯಗಳಲ್ಲಿ ಪರೇಚ ನಿಷ್ಣಾತಂ. ನಿಷ್ಣಾತ ಅಂದರೆ ಪರಿಣತ, ದಕ್ಷ, ಎಕ್ಸ್ಪರ್ಟ್. ಹೆಚ್ಚು ಕಡಿಮೆ ನಾವು ಸಂಸ್ಕೃತ ಪದಗಳಲ್ಲಿ ಎಷ್ಟೊಂದು ಕನ್ನಡ ಸಂಸ್ಕೃತದ ಮೇಲೆ ಆಧಾರಿತವಾಗಿರೋದ್ರಿಂದ ಎಷ್ಟೊಂದು ವಿಷಯಗಳನ್ನು ಸುಲಭವಾಗಿ ಹಂಗೆ ಅರ್ಥ ಮಾಡ್ಕೋಬೋದು. ಶಾಬ್ದೆ ಪರೇಚ ನಿಷ್ಣಾತಂ. ನಾನು ಆಗಲೇ ಇದ್ರ ಬಗ್ಗೆ ಹೇಳಿದ್ದೀನಿ. ಪರಧರ್ಮ, ಅಪರಾಧರ್ಮ. ಪರಧರ್ಮ ಅಂದರೆ ಭಗವಂತನಿಗೆ ಸಂಬಂಧಿತವಾದದ್ದು, ಅಪರ ಅಂದರೆ ಭೌತಿಕ ಜಗತ್ತಿಗೆ ಸಂಬಂಧಿತವಾದದ್ದು. ಸೊ ಗುರುಗಳ ಹತ್ರ ಹೋಗಿ ಏನು ಮಾಡಬೇಕು ನಾವು? ನಮ್ಮ ಮನೇಲಿ ಕೆಲಸದವಳು ಬರಲಿಲ್ಲ, ಅದು ಹೋಗಿ ಗುರುಗಳ ಹತ್ರ ಚರ್ಚೆ ಮಾಡೋ ವಿಷಯ ಅಲ್ಲ. ಶಾಬ್ದೆ ಎಷ್ಟೊಂದು ಜನ ಪ್ರಭುಪಾದರು ಹೇಳ್ತಾಯಿದ್ರು, ಜನರು ನಮ್ಮ ಹತ್ರ ಬರ್ತಾರೆ, ಬಂದ್ಬಿಟ್ಟು ಸ್ವಾಮೀಜಿ ಸ್ವಲ್ಪ ಆಶೀರ್ವಾದ ಕೊಡಿ. ಏನು, ನನ್ನ ಮಗ ಜೀವನದಲ್ಲಿ ಚೆನ್ನಾಗಿ ದೊಡ್ಡ ಮನುಷ್ಯ ಆಗಿಬಿಡ್ಲಿ, ಇನ್ನೊಂದು ಆಗಿಬಿಡ್ಲಿ, ಮತ್ತೊಂದು ಆಗಿಬಿಡ್ಲಿ, ಚೆನ್ನಾಗಿ ಹಣ ಸಂಪಾದನೆ ಮಾಡ್ಕೊಂಬಿಡ್ಲಿ. ಇದು ಗುರುಗಳು ಕೊಡೋ ಅಂಥ ವರ ಅಲ್ಲ. ಗುರುಗಳು ಕೊಡೋದು ಇಲ್ಲ. ಅವರು ಸುಮ್ಮನೆ ನಕ್ಬಿಡ್ತಾರೆ. ಅಯ್ಯೋ ಎಷ್ಟು ಮುಟ್ಟಾಳ್ರು ಪಾಪ, ಏನು ಕೇಳಬೇಕು ಅಂತಲೂ ಗೊತ್ತಿಲ್ಲ. ಸೊ ಗುರುಗಳ ಸ್ಥಾನ ಏನು ಅಂದರೆ ಬ್ರಹ್ಮಣ್ಯ ಉಪಶಮಾಶ್ರಯಂ. ಬ್ರಹ್ಮಣ್ಯ ಉಪಸಮಾಶ್ರಯಂ ಅಂದರೆ ಆ ಬ್ರಹ್ಮನ್. ಭಾಗವತದ ಇನ್ನೊಂದು ಶ್ಲೋಕ, ವದಂತಿ ತತ್ತತ್ವವಿದಸ್ತತ್ವಂ ಯಜ್ಞಾನಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ಬ್ರಹ್ಮನ್ ಅಂದರೆ ಸುಮ್ಮನೆ ನಾವು ದಕ್ಷಿಣ ಭಾರತದಲ್ಲಿ ನಾವು ಅಂದ್ಕೊಡಿ ಬ್ರಹ್ಮನ್ ಅಂದರೆ ನಿರಾಕಾರ, ಶೂನ್ಯ, ಸುಮ್ಮನೆ ಶಕ್ತಿ ಇಲ್ಲ. ಭಾಗವತದಲ್ಲಿ ಹೇಳ್ತಾರೆ ವದಂತಿ ತತ್ವವಿದಸ್ತತ್ವಂ. ತತ್ವ ಅದ್ವಯಂ. ಅದ್ವಯಂ ಅಂದರೆ ಬದಲಾಗದಂತಹ ತತ್ವ, ಪರಮತತ್ವ, ಪರಮ ಸತ್ಯ. ಯಾರವರು? ಅವರನ್ನು ಹೇಗೆ ಅರ್ಥ ಮಾಡ್ಕೋಬೋದು? ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. 3 ಹಂತಗಳಲ್ಲಿ ಅರ್ಥ ಮಾಡ್ಕೋಬೋದು. ಬ್ರಹ್ಮನ್ ಮೊದಲ ಹಂತ, 2ನೇ ಹಂತ ಪರಮಾತ್ಮ, 3ನೇ ಹಂತ ಭಗವಾನ್.
ಸೊ ಹಾಗಾಗಿ ಗುರುಗಳು ಅಂದರೆ ಈ ಮೂರನ್ನು ತಿಳ್ಕೊಂಡಿರೋರು. ನೀವು ಎಷ್ಟೊಂದು ಆಧ್ಯಾತ್ಮಿಕ ಸಂಸ್ಥೆಗಳಿಗೆ ಹೋಗ್ತೀರೋ, ಅವರು ಮೊದಲ ಹಂತವನ್ನು ಬಿಟ್ಟು ಮೇಲೆ ಏನು ಗೊತ್ತೇ ಇಲ್ಲ ಅವ್ರಿಗೆ. ಬ್ರಹ್ಮನ್ ಅಷ್ಟೇ ಅವ್ರಿಗೆ ಗೊತ್ತಿರೋದು, ಬ್ರಹ್ಮನ್ನ ಮೀರಿರೋವಂಥ ಜ್ಞಾನವೇ ಇಲ್ಲ ಅವ್ರ ಹತ್ರ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಸಂಪೂರ್ಣ ಜ್ಞಾನವನ್ನು ತಿಳ್ಕೊಂಡಿರೋರ ಹತ್ರ ಹೋಗಬೇಕು. ಬ್ರಹ್ಮನ್ ಪರಮಾತ್ಮ ಭಗವಾನ್, ಯಾರು ಬ್ರಹ್ಮನ್ ಪರಮಾತ್ಮ ಭಗವಾನ್ನ ತಿಳ್ಕೊಂಡಿದ್ದಾರೋ ಅವರ ಜೀವನ ಹೇಗಿರುತ್ತೆ? ಉಪಸಮಾಶ್ರಯಂ. ಉಪಸಮಾಶ್ರಯಂ ಅಂದರೆ ಭೌತಿಕತೆಯಿಂದ ನಿರ್ಲಿಪ್ತರಾಗೋಗಿರ್ತಾರೆ. ಯಾಕೆಂದರೆ ಭೌತಿಕತೆ ಉಪಯೋಗ ಇಲ್ಲ ಅಂತ ಅವರಿಗೆ ಗೊತ್ತಾಗ್ಬಿಡುತ್ತೆ. ಭೌತಿಕತೆ ತಾತ್ಕಾಲಿಕವಾದದ್ದು, ಬ್ರಹ್ಮನ್ ಶಾಶ್ವತವಾದದ್ದು. ತಾತ್ಕಾಲಿಕವಾದ ವಿಷಯಕ್ಕೆ ಅಂಟ್ಕೊಂಡಿರೋದು ಅನಾವಶ್ಯಕ ಜನನ ಮರಣಗಳ ಚಕ್ರಕ್ಕೆ ಕಾರಣ ಅನ್ನೋ ಒಂದು ಸ್ಪಷ್ಟವಾದ ಜ್ಞಾನದಲ್ಲಿ ಸ್ಥಿತರಾಗಿರ್ತಾರೆ. ಸ್ಥಿತರಾಗಿರೋದಂದ್ರೇನು? ಅದನ್ನು ಪಾಲನೆ ಮಾಡೋದು, ಜೀವನದಲ್ಲಿ ಫಾಲೋ ಮಾಡೋದು. ಹಾಗಾಗಿ ಇದು ಗುರುಗಳ ಯೋಗ್ಯತೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ಕಿಬ ವಿಪ್ರ ಕಿಬನ್ಯಾಸಿ ಶೂದ್ರೇ ಖೇನನಾಯ್ ಏ ಕೃಷ್ಣ ತತ್ವ ವೇತ ಸೇ ಗುರು ಹಯ. ಬೆಂಗಾಲಿಯಲ್ಲಿ ಹೇಳ್ತಾ ಇದ್ದಾರೆ, ಕಿಬ ವಿಪ್ರ, ಅವನು ವಿಪ್ರ ಆಗಿರ್ಬೋದು. ಅಂದರೆ ನಿಮ್ಮ ಮನೆಗಳಲ್ಲಿ ಯಾರೋ ಬಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ, ಅವರು ವಿಪ್ರ. ವಿಪ್ರ ವಿಪ್ರ ಕಿಬನ್ಯಾಸಿ, ಸನ್ಯಾಸಿ ಆಗಿರಲಿ, ಶೂದ್ರನೇ ಆಗಿರಲಿ ಪರವಾಗಿಲ್ಲ. ಏ ಕೃಷ್ಣ ತತ್ವ ವೇತ, ಯಾರು ಕೃಷ್ಣ ತತ್ವವನ್ನು ತಿಳ್ಕೊಂಡಿರ್ತಾನೋ ಅವನು ಗುರು. ಹಾಗಾಗಿ ಇನ್ನೊಂದು 2-3 ಶ್ಲೋಕ ಹೇಳ್ತೀನಿ. ತುಂಬ ಬಹಳ ಮುಖ್ಯವಾದಂತಹ ವಿಷಯ ಇದು, ಗುರುಗಳ ಸ್ಥಾನ ಏನು ಅಂತ. ಗುರುಗಳು ಸಂಪೂರ್ಣ ತತ್ವ ವೇದಗಳ ಸಾರವನ್ನು ತಿಳ್ಕೊಂಡಿರಬೇಕು. ವೇದಗಳ ಸಾರ ಏನು? ನಾನು ಬಹಳ ಸತಿ ಹೇಳಿದ್ದೀನಿ, ವೇದೇಶ್ಚ ಸರ್ವೇರ್ ಅಹಮೇವ ವೇದ್ಯ. ಕೃಷ್ಣ ಹೇಳ್ತಾ ಇದ್ದಾನೆ, ವೇದಗಳನ್ನು ತಿಳ್ಕೊಂಡಿರೋನು ಏನು ತಿಳ್ಕೊಳ್ಬೇಕು? ಕೃಷ್ಣನ ಬಗ್ಗೆ ತಿಳ್ಕೊಂಡಿರಬೇಕು, ಭಗವಂತನ ಬಗ್ಗೆ ತಿಳ್ಕೊಂಡಿರ್ಬೇಕು. ಇಲ್ಲ ಅಂದರೆ ಅವನು ವೇದಗಳನ್ನು ಅಧ್ಯಯನ ಮಾಡಿ ಪ್ರಯೋಜನ ಇಲ್ಲ. ಉತ್ತರ ಭಾರತದಲ್ಲಿ ದ್ವಿವೇದಿ, ತ್ರಿವೇದಿ, ಚತುರ್ವೇದಿ ಅಂತೆಲ್ಲ ಹೆಸರುಗಳಿರುತ್ತೆ. ಆ ಸರ್ನೇಮ್ ಅರ್ಥ ಏನು ಅಂದರೆ 2 ವೇದವನ್ನು ಓದಿ ಪಾರಂಗತರಾಗಿದ್ದಾರೆ, 3 ಓದಿದ್ದಾರೆ, 4 ಓದಿದ್ದಾರೆ ಅಂತ ಅರ್ಥ. ಆ ಹೆಸರುಗಳಿಗೆ ಏನೂ ಅರ್ಥ ಇಲ್ಲ. ಅವರು ಕೃಷ್ಣನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಆ ಎಷ್ಟು ವೇದಿಯಾದರೂ ಇದ್ರೂ ಏನೂ ಪ್ರಯೋಜನ ಇಲ್ಲ. ಸೊ ಹಾಗಾಗಿ ಗುರುಗಳು ಅಂದರೆ ಮೊದಲು ಈ ಜ್ಞಾನವನ್ನು ತಿಳ್ಕೊಂಡಿರೋರು, ಎರಡನೇದು ಆ ಜ್ಞಾನವನ್ನು ಸಂಪೂರ್ಣವಾಗಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರೋರು, ಮೂರನೇದು ಇನ್ನೊಬ್ಬರಿಗೆ ಅದರ ಬಗ್ಗೆ ಮನವರಿಕೆ ಮಾಡುವಷ್ಟು ಶಾಸ್ತ್ರದ ಮೇಲೆ ಹಿಡಿತಾ ಇರೋವಂಥವ್ರು. ಇವರಿಗೆ ಶಾಸ್ತ್ರದಲ್ಲಿ ಉತ್ತಮ ಅಧಿಕಾರಿ ಅಂತ ಕರೀತಾರೆ. ಕೃಷ್ಣನ ಭಕ್ತರಲ್ಲಿ 3 ಹಂತಗಳಿವೆ. ಮೊದಲು ಆರಂಭಿಕ ಭಕ್ತರು, ಎರಡನೇದು ಮಧ್ಯಮಾಧಿಕಾರಿ, ಆಮೇಲೆ 3ನೇದು ಉತ್ತಮಾಧಿಕಾರಿ. ಈ ಗುರು ಅನ್ನೋರು ಉತ್ತಮ ಅಧಿಕಾರಿಯ ಮಟ್ಟದಲ್ಲಿದ್ದರೆ ಆವಾಗ ನಾವು ಕೂಡ ಬಹಳ ವೇಗವಾಗಿ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸ್ತೀವಿ. ಯಾರೋ ಆರಂಭಿಕ ಭಕ್ತರ ಆರಂಭಿಕ ಸ್ಥಾನದಲ್ಲಿರೋರನ್ನ ಹೋಗಿ ನಾವು ಗುರು ಅಂತ ಸ್ವೀಕಾರ ಮಾಡಿದ್ರೆ ನಾವು ಅಷ್ಟೇ ಲೆವೆಲಲ್ಲಿ ಇರ್ತೀವಿ. ಇನ್ಯಾರೋ ಮಧ್ಯಮ ಅಧಿಕಾರಿ ಇದ್ದರೆ ನಾವು ಅಲ್ಲಿಗೆ ಇರ್ತೀವಿ. ಉತ್ತಮ ಅಧಿಕಾರಿ ಆಗಿದ್ದರೆ ಗುರುಗಳು, ಆವಾಗ ನಾವು ಅಲ್ಲಿ ತನಕ ಪ್ರಗತಿಯನ್ನು ಸಾಧನೆ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಗುರುಗಳಲ್ಲೂ ಕೂಡ ಬೇರೆ ಬೇರೆ ಸ್ತರಗಳಿವೆ. ಅದಕ್ಕೆ ಗುರುಗಳು ಅಂದರೆ ಕಣ್ಣು ಮುಚ್ಚಿಕೊಂಡು ನಾವು ಸ್ವೀಕಾರ ಮಾಡೋಂಥ ವಿಷಯ ಅಲ್ಲ. ಶಾಸ್ತ್ರದಲ್ಲಿ ಹೇಳ್ತಾರೆ, ನಾವು ಗುರುಗಳ ಹತ್ತಿರ ಇದ್ದು ಅವರನ್ನು ಅರ್ಥ ಮಾಡ್ಕೋಬೇಕಂತೆ. ಅವರ ನಿಜವಾಗ್ಲೂ ಅವರ ಈ ಎಲ್ಲ ಗುಣಲಕ್ಷಣಗಳು ಇವೆಯೋ ಇಲ್ವೋ ಅವರಲ್ಲಿ ಅನ್ನೋದು ನಾವು ತಿಳ್ಕೊಂಡು ಆಮೇಲೆ ಗುರುಗಳನ್ನು ಸ್ವೀಕಾರ ಮಾಡಬೇಕು. ಈಗಿನ ಕಾಲದಲ್ಲಿ ನಾವೇನು ಮಾಡ್ತೀವಿ, ಯಾರೋ ಗುರುಜಿ ಅಂತ ಹಾಕೊಂಡ್ಬಿಟ್ಟಿದ್ದಾರೆ ಅಥವಾ ಸ್ವಾಮೀಜಿ ಅಂದ್ಬಿಟ್ರೆ ಹೋಗಿ ಬಿದ್ದುಬಿಡ್ತೀವಿ, ಕಾಲು ಬಿದ್ದುಬಿಡ್ತೀವಿ. ಯಾರು ಬೇಕಾದ್ರೂ ಇಟ್ಕೋಬೋದು ಹೆಸರಿಟ್ಕೊಳ್ಳೋಕ್ಕೇನಂತೆ. ನಾನಿವಾಗ ಸುಮ್ಮನೆ ಗುರು ಅಂತ ಹಾಕೊಂಡ್ಬಿಟ್ರೆ ನಾನು ಗುರುಸ್ಥಾನದಲ್ಲಿ ಇದ್ಬಿಟ್ಟಿದ್ದೀನ. ಅದಕ್ಕೆ ಸರಿಯಾದ ಯೋಗ್ಯತೆ ಇರಬೇಕು, ಅದನ್ನು ಪರಿಗಣಿಸಬೇಕು, ಅದನ್ನು ನಾವು ಪರಿಶೀಲಿಸಬೇಕು, ಆಮೇಲೆ ಸ್ವೀಕಾರ ಮಾಡಬೇಕು. ಸೊ ಬ್ರಹ್ಮನ್ ಪರಮಾತ್ಮ ಭಗವಾನ್ ಈ 3 ತಿಳ್ಕೊಂಡಿರೋವನು ಗುರು. ತಿಳ್ಕೊಂಡಿರೋದು ಅಂದರೆ ಜ್ಞಾನ. ಎರಡನೇದು ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಈ 4ನೇ ಅಧ್ಯಾಯ 3ನೇ ಶ್ಲೋಕ, ಏನದು 34ನೇ ಶ್ಲೋಕ, ಬಾಯಿಗೆ ಬರ್ತಾನೆ.
ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಸೊ ಇಲ್ಲಿ ತತ್ವದರ್ಶಿನ ಅಂದರೆ ಈ ತತ್ವವನ್ನು ಯಾರು ತಿಳ್ಕೊಂಡು, ದರ್ಶಿನ ಅಂದರೆ ದರ್ಶನ, ಅದರ ಮಾರ್ಗವನ್ನು ತೋರ್ಸೋಕ್ಕೆ ಯಾರಲ್ಲಿ ಶಕ್ತಿ ಇದೆಯೋ ಅವರ ಬಳಿ ಹೋಗಿ ನಾವು ಶರಣಾಗತರಾಗಬೇಕು. ಇದು ಇನ್ನೊಂದು ಮುಖ್ಯವಾದ ವಿಷಯ. ಗುರುಗಳ ಹತ್ತಿರ ಹೋದರೆ ನಾವು ಗುರುಗಳ ಜೊತೆ ಕ್ಯಾಶುವಲ್ ಡಿಸ್ಕಷನ್ ಇಲ್ಲ. ಗುರುಗಳು ಅಂದರೆ ಸೀರಿಯಸ್ ಬಿಸ್ನೆಸ್. ಗುರು ಅಂದ್ರೇನು? ಸಂಸ್ಕೃತದಲ್ಲಿ ಗುರು ಅಂದರೆ ಹೆವಿ ಅಂತ, ಭಾರಿ. ಗುರುಗಳು ಅಂದರೆ ಭಾರಿ. ಓ ಇವರೇನಪ್ಪ ಎಷ್ಟು ತುಂಬ ಕಠೋರವಾಗಿ ಮಾತಾಡಿದ್ರು ಅಂದರೆ ಓ ಗುರು. ಇವರೇನು ತುಂಬ ಚೆನ್ನಾಗಿ ಜೋಕ್ ಮಾಡಿದ್ರು, ನಮಗೆ ಬೇಕಾದಂಗೆ ಮಾತಾಡಿದ್ರು, ಗೊತ್ತಿಲ್ಲ, ಏನು ಬೇಕಾರಾಗಿರ್ಬೋದು. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ತದ್ವಿಧಿ ಪ್ರಣಿಪಾತೇನ ಅಂದರೆ ಮತ್ತೆ ಶರಣಾಗತಿ ಅಂದರೆ ಸರಳವಾದ ಮಾತೆಲ್ಲ ಅರ್ಥ ಮಾಡ್ಕೋಬೇಕು ಅಂದರೆ, ನಾನು ಅವರಿಗಿಂತ ಹೆಚ್ಚು ಬುದ್ಧಿವಂತ ಅನ್ನೋದನ್ನು ಬಿಟ್ಬಿಡ್ಬೇಕು. ಗುರುಗಳ ಮುಂದೆ ಬಂದ ಮೇಲೆ ನಾನು ಮುಟ್ಟಾಳ. ಗುರುಗಳ ಏನಾಗಬೇಕು? ನಾವು ಗುರುಗಳ ಗುಲಾಮನಾಗಬೇಕು. ಗುಲಾಮ ಅಂದ್ರೇನು? ಸೇವೆ ಮಾಡ್ಕೊಂಡಿರಬೇಕು. ಯಾರಿಗೆ ಸೇವೆ ಮಾಡ್ತಾರೆ? ತುಂಬ ಶ್ರೇಷ್ಠ, ನಾನು ಅವ್ರಿಗಿಂತ ಶ್ರೇಷ್ಠ ಅಂತ ಅಂದ್ಕೊಂಡ್ರೆ ನಾನು ಹೆಂಗೆ ಸೇವೆ ಮಾಡ್ತೀನಿ ಅವ್ರಿಗೆ? ನೀವೇ ಮಾಡಿ ನನಗೆ ಸೇವೆ. ಸೊ ಹಾಗಾಗಿ ಗುರುಗಳನ್ನು ಸ್ವೀಕಾರ ಮಾಡೋದು ಅಂದರೆ ಈ ಒಂದು ಸಂಪೂರ್ಣ ಅರಿವಿರಬೇಕು. ಹೌದು, ಇವರು ನನಗೆ ನನ್ನ ಜೀವನದ ಅಂತಿಮ ಗುರಿಯನ್ನು ತೋರಿಸ್ತಾರೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಷ್ಟು ನಮಗೆ ಯಾರು ಗುರುಗಳಂಥ ಸ್ಥಾನದಲ್ಲಿದ್ದಾರೋ ಅವರ ಮೇಲೆ ನಂಬಿಕೆ ಇದ್ದಾಗ ಅವರನ್ನು ನಾವು ಗುರುಗಳಂತ ಸ್ವೀಕಾರ ಮಾಡಬೇಕು. ಮತ್ತು ಗುರುಗಳಂತ ನಾವು ಒಂದು ಸತಿ ಸ್ವೀಕಾರ ಮಾಡಾದ್ಮೇಲೆ ಅವ್ರು ಹೇಳಿದ್ದನ್ನು ನಾವು ನಿರಾಕರಿಸಂಗಿಲ್ಲ. ಇಲ್ಲ, ಆಗಲ್ಲ, ಅನಿಸುತ್ತೆ, ನನ್ನ ಪ್ರಕಾರ ಇದೆಲ್ಲ ತೆಗೆದು ಡಸ್ಟ್ಬಿನಲ್ಲಿ ಹಾಕ್ಬಿಡ್ಬೇಕು ಗುರುಗಳ ಮುಂದೆ ಹೋದರೆ. ನನ್ನ ಜೀವನದಲ್ಲಿ ಅನುಭವ ಇದೆ. ನಮ್ಮ ಗುರುಗಳು, ಅವರ ಹೆಸರು ಪರಮ ಪೂಜ್ಯ ಭಕ್ತಿ ವಿಕಾಸ್ ಮಹಾರಾಜ್ ಅಂತ. ಸೊ ಆರಂಭದಲ್ಲಿ ನನಗೆ ತುಂಬ ಬುದ್ಧಿ ಇದೆ ನನಗೆ ಅನ್ನೋ ಒಂದು ಮೂರ್ಖ ಅಭಿಮಾನದಲ್ಲಿ ನಾನು ಮುಳುಗಿದ್ದೆ. ನಾನು ಆವಾಗ ನೋಡ್ತಾ ಇದ್ದೆ, ನಾನು ಅವ್ರ ಹತ್ರ ಹೋದಾಗ ಅವ್ರು ಏನಾದ್ರು ಹೇಳ್ತಾಯಿದ್ರು, 2 ವರ್ಷ ಮುಂದೆ ನೋಡಿಬಿಟ್ಟಿರೋರು ಅವರು. ಕೊರೋನಾ ಆಗೋಕ್ಕೆ 3 ವರ್ಷದಿಂದೇ ನಮ್ಮ ಗುರುಗಳು ಯಾವುದೋ ವಿಷಯಕ್ಕೆ ನಾನು ಮಾತಾಡೋಕ್ಕೆ ಹೋಗಿದ್ದೆ ಅವ್ರ ಹತ್ರ. ಅವ್ರು ನನಗೆ ಸುಮ್ಮನೆ ಕೇಳಿದ್ರು ಹಂಗೆ, ನೀವು ಯಾಕೆ ಆನ್ಲೈನ್ ಪ್ರೀಚಿಂಗ್ ಮಾಡ್ತಾಯಿಲ್ಲ ಅಂತ. ಆನ್ಲೈನ್ ಪ್ರೀಚಿಂಗ್ ಅಂದರೆ ನಾನು ಆವಾಗ ಈ ರೀತಿ ಎಲ್ಲ ಕ್ಲಾಸ್ಗಳು ನಡೀತಾರೆ, ಎಷ್ಟು ಚೆನ್ನಾಗಿರುತ್ತೆ ಇದು, ಮುಖಾಮುಖಿ ಭೇಟಿ ಆಗೋದು. ಆನ್ಲೈನ್ ಏನಕ್ಕೆ ಅರ್ಥ ಆಗಲಿಲ್ಲ ಅಂದ್ಬಿಟ್ಟು ಹಂಗೆ ಬಿಟ್ಬಿಟ್ಟೆ. ಆಮೇಲೆ 3 ವರ್ಷ ಆದಮೇಲೆ ಗೊತ್ತಾಯಿತು ಯಾಕೆ ಹೇಳಿದ್ರು ಅದನ್ನು ಅಂತ. ಕೊರೋನಾದಾಗೆಲ್ಲ ಆಫ್ಲೈನ್ ಇತ್ತು. ಅದೇ ನಾವು ಆವಾಗಲೇ ಶುರು ಮಾಡಿದರೆ ಲಕ್ಷಾಂತರ ಜನರಿಗೆ ಇನ್ನೂ ಸಹಾಯ ಆಗಿರೋದು. ಅಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆ ಉಪದೇಕ್ಷಂತಿ ಜ್ಞಾನಿನ ತತ್ವದರ್ಶಿನ ಅಂದರೆ ಸತ್ಯವನ್ನು ನೋಡಿರೋರು ಅಂದ್ರೇನು? ಹಿಂಗೆ ನೋಡೋದಾ? ಕಣ್ಣಿನ ಮೂಲಕ ನೋಡೋದಲ್ಲ. ಭಗವಂತ ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿದ್ದಾನೆ. ಆ ಪರಮಾತ್ಮ ಯಾರಿಗೆ ಬೇಕಾದರೂ ಯಾವ ನಿರ್ದೇಶನವನ್ನು ಬೇಕಾದ್ರೂ ಕೊಡ್ಬೋದು. ನಮಗೂ ಇಂತಹ ಶ್ರೇಷ್ಠ ಗುರುಗಳಿಗೂ ವ್ಯತ್ಯಾಸ ಏನು ಅಂದರೆ, ನಮ್ಮ ಹೃದಯ ಇನ್ನೂ ನಾನು ನನ್ನದು ಅನ್ನೋ ಅಹಂಕಾರದಲ್ಲಿ ಮುಳುಗಿದ್ದೀವಿ ನಾವು. ಹಾಗಾಗಿ ಪರಮಾತ್ಮ ನಮಗೇನಾದ್ರು ಮಾರ್ಗದರ್ಶನ ಕೊಟ್ಟರು ನಾವು ಅದನ್ನು ನಾವೇ ಬುದ್ಧಿವಂತರಲ್ವಾ. ಅದೇ ಅಂತಹ ವರಿಷ್ಠ ಸ್ಥಾನದಲ್ಲಿರುವಂತಹ ಭಕ್ತರು, ಗುರುಗಳು ಅವರೇನು ಮಾಡ್ತಾರೆ? ಭಗವಂತ ನನಗೆ, ಪರಮಾತ್ಮ ನನಗೆ ಏನೋ ನಿರ್ದೇಶನ ನೀಡ್ತಾ ಇದ್ದಾನೆ, ಇದನ್ನು ನಾನು ಸೀರಿಯಸ್ ಆಗಿ ತೊಗೋಬೇಕು. ಸೊ ಅವ್ರಿಗೆ ಪರಮಾತ್ಮ ಹೇಳ್ಬಿಟ್ಟಿರ್ತಾನೆ ಆನ್ಲೈನ್ ಮಾಡಪ್ಪ ಅಂತ, ಅವ್ರು ಅದನ್ನೆಲ್ಲರಿಗೂ ಹೇಳ್ತಾರೆ. ಸೊ ಹಾಗೆ ಅದಕ್ಕೆ ಗುರುಗಳನ್ನು ಭಗವಂತನ ಪ್ರತಿನಿಧಿ ಅಂತ ಹೇಳೋದು. ಪ್ರತಿನಿಧಿ ಯಾಕೆ? ಸುಮ್ಮನೆ ಅಲ್ಲ, ಕೃಷ್ಣ ಅಥವಾ ಭಗವಂತನಿಗೆ ಏನು ಬೇಕೋ ಅವನು ಭಗವದ್ಗೀತೆಯಲ್ಲಿ ಏನು ಹೇಳಿದಾನೋ ಅದನ್ನೇ ಇವರು ಮತ್ತೆ ರಿಪೀಟ್ ಮಾಡ್ತಾರೆ. ಅವರು ಗುರುಗಳು. ನಾನು ಹುಟ್ಟಿಸ್ಕೊಂಡು ಎಷ್ಟೊಂದು ಜನ ಮಾತಾಡ್ತಾರೆ ಭಗವದ್ಗೀತೆ ಮೇಲೆ, ಏನೋ ಮೈಂಡ್ ಅಂತೆ, ಇನ್ನೊಂದಂತೆ, ಮತ್ತೊಂದಂತೆ, ಏನೇನೋ ಅದರಲ್ಲಿ ಇಲ್ಲವೇ ಇಲ್ಲ. ಯಾರೋ ಏನೋ ಹೇಳಿದ್ರು ನಮಗೆ, ಬಹಳ ಪ್ರಮುಖ ನೇತಾರರು ನಮ್ಮ ಭಾರತದಲ್ಲಿ, ಭಗವದ್ಗೀತೆಯಲ್ಲಿ ಅಹಿಂಸೆಯನ್ನು ಕಲಿಸಲಾಗಿದೆ ಅಂತ.
ಎಲ್ಲಿದೆಯಪ್ಪ ಭಗವದ್ಗೀತೆಯಲ್ಲಿ ಅಹಿಂಸೆ ಇದೆಯಾ? ಕಾಣಿಸ್ತಾ ಇದೆಯಾ ಎಲ್ಲರೂ ಅಹಿಂಸೆ ನಿಮಗೆ? ಪಾಪ ಅರ್ಜುನ ಅಹಿಂಸೆ ಮಾಡೋಕ್ಕೆ ಹೋದ ಅಲ್ವಾ? ಅರ್ಜುನ ಏನು ಹೇಳ್ದ? ನಾನು ಯುದ್ಧ ಮಾಡಲ್ಲ ಅಂದ. ಕೃಷ್ಣ ಏನು ಮಾಡಿಸ್ದ? ಯುದ್ಧ ಮಾಡಿಸ್ದ. ಮತ್ತು ಅಹಿಂಸೆ ಇದೆಯೋ ಹಿಂಸೆ ಆಯಿತೋ? ಮತ್ತು ಅಹಿಂಸೆ ಎಲ್ಲಿಂದ ಕಂಡುಕೊಳ್ಳೋಕ್ಕಾಗತ್ತೆ ನಾವು ಭಗವದ್ಗೀತೆಯಲ್ಲಿ? ಇಲ್ಲದೆ ಇರೋದನ್ನು ನೋಡೋದು ಅದು ಗುರುಗಳ ಸ್ಥಾನ ಅಲ್ಲ. ಗುರುಗಳು ಇರೋದನ್ನು ಮಾತ್ರ ನೋಡ್ತಾರೆ. ಇಲ್ಲದೇ ಇರೋದು ಏನೋ ಒಂದು ವಸ್ತುವಲ್ಲಿ ಇಲ್ಲದೇ ಇರೋದನ್ನು ನೋಡಿ ಅದಕ್ಕೇನೋ ಕತೆ ಕಟ್ಟಲ್ಲ. ಅದಕ್ಕೆ ಶಾಸ್ತ್ರವನ್ನು ಅಧ್ಯಯನ, ಅದಕ್ಕೆ ಪ್ರಭುಪಾದರು ಅವರ ಪುಸ್ತಕಗಳನ್ನು ಭಗವದ್ಗೀತಾ ಯಥಾರೂಪ ಅಂದರು. ಯಥಾರೂಪ ಅಂದರೆ ಏನು? ನಂದೇನೋ ಅಲ್ಲಿ ಮಿಶ್ರಣ ಇಲ್ಲ. ಕೃಷ್ಣ ಏನು ಹೇಳಿದೇನೋ ಅದನ್ನೇ ಕೊಡ್ತಾರವರು. ಸೊ ಇನ್ನೊಂದು ಬಹಳ ಮುಖ್ಯವಾದ ಶ್ಲೋಕ, ಆಚಾರ್ಯ ಮಾಂ ವಿಜಾನೀಯಂ ನಾಹಿ ಮನ್ಯೇತ ಕರ್ಯಚಿತ್. ಆಚಾರ್ಯರನ್ನ ಕೃಷ್ಣ ಹೇಳ್ತದಾನೆ 11ನೇ ಸ್ಕಂದದಲ್ಲಿ ಭಾಗವತದಲ್ಲಿ. ಆಚಾರ್ಯ ಅಂದರೆ ನಾನೇ ಆಚಾರ್ಯ. ತಿಳ್ಕೊ ಇದನ್ನು ಅರ್ಜುನ ಅಲ್ಲ, ಉದ್ಧವನ ಹತ್ರ ಮಾತಾಡ್ತಾ ಇರೋದು. ಉದ್ಧವ ಗೀತಾ ಉದ್ಧವನಿಗೆ ಹೇಳ್ತಾನೆ ಆಚಾರ್ಯ ಅಂದರೆ ನಾನೇ. ಅವನನ್ನು ಸಾಮಾನ್ಯ ಮರ್ತ್ಯ ಅಂದರೆ ನಿಮ್ಮ ಥರ ಒಬ್ಬ ಸಾಮಾನ್ಯ ಜೀವಿ ಅಂತ ಪರಿಗಣಿಸಬಾರ್ದು. ಸೊ ಆಧ್ಯಾತ್ಮಿಕ ಗುರುಗಳನ್ನು ನಾವು ಸಾಮಾನ್ಯ ವ್ಯಕ್ತಿಗಳಾಗಿ ಪರಿಗಣಿಸಬಾರ್ದು. ಹರೇ ಕೃಷ್ಣ. ಏನಪ್ಪ? ಯಾಕಂದರೆ ಅವರು ಕೃಷ್ಣನ ಪ್ರತಿನಿಧಿ. ಸೊ ಬಹಳ ಗಂಭೀರವಾದ ಒಂದು ಸಂಬಂಧ. ಗೊತ್ತಾಗ್ತಾ ಇದೆಯಲ್ವಾ? ಆಧ್ಯಾತ್ಮಿಕ ಗುರುಗಳನ್ನು ನಾವು ಅವರ ಸ್ಥಾನ ಏನು ಅಂತ ತಿಳ್ಕೊಂಡು ಆಮೇಲೆ ಅವರಿಗೆ ಶರಣಾಗತರಾಗಬೇಕು. ಯಾಕಂದರೆ ಅವರ ಸ್ಥಾನ ಇದು, ಅವರು ಕೃಷ್ಣನ ಪ್ರತಿನಿಧಿ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಭಗವಂತನ ಕೃಪೆ ಯಾರಿಗಾರು ಬೇಕಂದರೆ ಸುಮ್ಮನೆ ಗುರುಗಳ ಕೃಪೆಯನ್ನು ಪಡ್ಕೋಬೇಕು. ಯಾಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯಾ ಪ್ರಸಾದಾನ್ ನಗತಿ ಕುತೋಪಿ. ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ. ಯಾರ ಪ್ರಸಾದ ಅಂದರೆ ಯಾರು ಸಂತುಷ್ಟರಾದರೆ, ಗುರುಗಳು ಸಂತುಷ್ಟರಾದರೆ ಭಗವತ್ ಪ್ರಸಾದ, ಭಗವಂತ ಪ್ರಸನ್ನನಾದಂಗೆ. ಯಸ್ಯ ಅಪ್ರಸಾದಾತ್ ಅಂದರೆ ಅವರು ನಮ್ಮಿಂದ ಸಂತುಷ್ಟರಾಗಲೇ ಆದರೆ ನ ಗತಿ ಕುತೋಪಿ, ಬೇರೆ ಏನೂ ಗತಿಯೇ ಇಲ್ಲ ನಮಗೆ. ಕೃಷ್ಣ ಹತ್ರ ಓಡೋಕ್ಕಾಗಲ್ಲ. ಕೃಷ್ಣ ಹೇಳ್ತಾನೆ, ಕಳಿಸಿದ್ನಲ್ಲಪ್ಪ ನನ್ನ ಪ್ರತಿನಿಧಿನ, ಅವನಿಗೆ ಸೇವೆ ಮಾಡು. ಅವನನ್ನು ಬಿಟ್ಟು ನನ್ನ ಹತ್ರ ಯಾಕೆ ಬರ್ತಾಯಿದ್ಯಾ? ಯಾಕೆಂದರೆ ನಾವು ನೇರವಾಗಿ ಕೃಷ್ಣನ್ನ ಸಮೀಪಿಸೋಕ್ಕಾಗಲ್ಲ. ಸೊ ಹಾಗಾಗಿ ಒಬ್ಬ ಜೀವಿ ಬಹಳ ಪ್ರಾಮಾಣಿಕತೆಯಿಂದ ಆಧ್ಯಾತ್ಮಿಕ ಜ್ಞಾನವನ್ನು ಹುಡುಕ್ತಾ ಇದ್ದರೆ ಕೃಷ್ಣ ಏನು ಮಾಡ್ತಾನೆ, ಮೊಟ್ಟ ಮೊದಲಿಗೆ ಆ ಜೀವಿಯನ್ನು ಗುರುಗಳ ಹತ್ರ ಕಳಿಸ್ತಾನೆ. ಮೊದಲ ಕೃಪೆ ಕೃಷ್ಣನ ಜೀವಿಯ ಮೇಲಿನ ಮೊದಲ ಕೃಪೆ ಆಧ್ಯಾತ್ಮಿಕ ಗುರುಗಳ ಹತ್ರ ಜೀವಿಯನ್ನು ಕರ್ಕೊಂಡು ಹೋಗೋದು ಕೃಷ್ಣನ ಕೃಪೆ. ಇವಾಗ ಗುರುಗಳಲ್ಲಿ 3 ತರಹದ ಗುರುಗಳಿದ್ದಾರೆ. ಮೊಟ್ಟ ಮೊದಲಿಗೆ ಪಥಪ್ರದರ್ಶಕ ಗುರು ಅಂತ ಕರಿತೀವಿ. ಪಥಪ್ರದರ್ಶಕ ಗುರು ಅಂದರೆ ನಮಗೆ ಆಧ್ಯಾತ್ಮಿಕತೆಯ ಮಾರ್ಗವನ್ನು ತೋರಿಸಿರೋರು. ಇವಾಗ ಉದಾಹರಣೆಗೆ ಯಾರೋ ನಿಮ್ಗೆ ಹೇಳ್ತಾರೆ, ಓಕೆ ಇಲ್ಲಿ ಎಲ್ಲೋ ದೇವಸ್ಥಾನ ಇದೆ, ಅಥವಾ ಇಲ್ಲಿ ಈ ರೀತಿ ಸತ್ಸಂಗ ನಡೀತಾ ಇದೆ, ಅಥವಾ ಇಲ್ಲಿ ಭಕ್ತರು ಸೇರ್ತಾ ಇದ್ದಾರೆ ಅಂತ ಸುಮ್ಮನೆ ನಮಗೆ ರೂಟ್ ಹೇಳ್ಕೊಟ್ರೆ ಕಳಿಸಿರ್ತಾರೆ, ಇಲ್ಲಿ ಹೋಗ್ರಿ ನೀವು ಅಂತ. ಅವರು ಪಥಪ್ರದರ್ಶಕ ಗುರು. ಅವರನ್ನು ನಾವು ಬಹಳ ಗೌರವದಿಂದ ಕಾಣಬೇಕು. ಯಾಕಂದರೆ ಅವರು ಭಗವಂತನ ಕೃಪೆಯನ್ನು ನಮಗೆ ತಂದು ಕೊಟ್ಟಿದ್ದಾರೆ. ಪಥಪ್ರದರ್ಶಕ ಗುರು. ಎರಡನೆಯದು ಶಿಕ್ಷಾ ಗುರು. ಮೂರನೆಯದು ದೀಕ್ಷಾ ಗುರು. ಸೊ ನಾನು ಹೋದ ವಾರ ಹೇಳಿದೆ, ಗುರು ಶಿಷ್ಯ ಪರಂಪರೆಯಲ್ಲಿ ಇರಬೇಕು. ಪರಂಪರೆ ಯಾರು ನಮ್ಮನ್ನು ಪರಂಪರೆಗೆ ಸೇರಿಸ್ತಾರೋ ಅವರನ್ನು ದೀಕ್ಷಾ ಗುರು ಅಂತ ಕರೀತಾರೆ. ಯಾರು ನಮ್ಮನ್ನು ಪರಂಪರೆಗೆ ಸೇರಿಸ್ತಾರೋ ಅವರನ್ನು ದೀಕ್ಷಾ ಗುರು ಅಂತ ಕರೀತಾರೆ. ಯಾರು ನಮಗೆ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸೋಕ್ಕೆ ಮಾರ್ಗವನ್ನು ಉಪದೇಶವನ್ನು ಕೊಡ್ತಾರೋ ಅವರನ್ನು ಶಿಕ್ಷಾ ಗುರು ಅಂತ ಕರೀತಾರೆ. ಆದರೆ ಈ ಎಲ್ಲ ಗುರುಗಳನ್ನು ನಾವು ಸಮಾನವಾಗಿ ಕಾಣಬೇಕು, ಅಷ್ಟೇ ಗೌರವದಿಂದ ಕಾಣಬೇಕು. ಯಾರನ್ನಾದರೂ ನಾವು, ಅದಕ್ಕೆ ನಾನು ಹೋದ ವಾರ ಹೇಳಿದೆ, ನಾವು ಗುರುವಂಥ ಸ್ಥಾನದಲ್ಲಿ ನಿಂತ್ಕೊಂಡು ಇವತ್ತು ಈ ಮಾತನ್ನು ಆಡ್ತಾ ಇಲ್ಲ. ಯಾಕಂದರೆ ಗುರುಗಳಂತ ಸ್ವೀಕಾರ ಮಾಡೋದಕ್ಕೆ ಮೊದಲು ನಮ್ಮಲ್ಲಿ ಯೋಗ್ಯತೆ ಇರಬೇಕು. ಎರಡನೇದು, ಯಾರು ಸ್ವೀಕಾರ ಮಾಡ್ತಾರೋ ಅವರು ತಮ್ಮ ಸ್ವಾತಂತ್ರ್ಯವನ್ನು ಬುದ್ಧಿಯನ್ನು ಪಕ್ಕಕ್ಕೆ ಬಿಟ್ಟು ಸ್ವೀಕಾರ ಮಾಡಬೇಕು.
ಶಾಸ್ತ್ರದಲ್ಲಿ ಏನು ಹೇಳ್ತಾ ಇದ್ದಾರೋ ಇವರು ಶಾಸ್ತ್ರದ ಪ್ರಕಾರ ಹೇಳ್ತಾ ಇದ್ದಾರೆ, ಇದನ್ನು ನಾನು ಸ್ವೀಕಾರ ಮಾಡೋಕ್ಕೆ ತಯಾರಿದ್ದೀನಿ ಅಂತ. ಅವಾಗೇನು ಮಾಡಬೇಕು? ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಗುರುಗಳಿಗೆ ಗುಲಾಮರಾಗಿ ನಾವು ಅವರಿಗೆ ಏನು ಬೇಕೋ ಎಲ್ಲ ತರಹದ ಸೇವೆಗಳನ್ನು ಮಾಡಬೇಕು. ಏನು ಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕೆ? ಅವರ ಬಟ್ಟೆಯನ್ನು ಒಗಿಬೇಕಾ? ಅದು ಸೇವೆ. ಅವರಿಗೆ ಅಡುಗೆಯನ್ನು ಮಾಡಬೇಕಾ? ಅದು ಸೇವೆ. ಅವರ ಕಾಲು ತೊಳಿಬೇಕಾ? ಅದು ಸೇವೆ. ಏನೇ ಇರಲಿ, ಅವರಿಗೆ ಅವರ ಒಂದು ಸೇವೆಯಲ್ಲಿ ನಾವು ಏನು ಮಾಡಿದ್ರೂ ಕೂಡ ಅದು ಭಗವಂತನಿಗೆ ಬಹಳ ಸಂತೃಪ್ತಿಯನ್ನು ನೀಡುತ್ತೆ. ಹಾಗಾಗಿ ಅದಕ್ಕೆ ಬಹಳ ತದ್ವಿಧಿ ಪರಿಪ್ರಶ್ನೆ ತದ್ವಿಧಿ ಪ್ರಣಿಪಾತೇನ, ಬಹಳ ನಮ್ರತೆಯಿಂದ ನಾವು ಗುರುಗಳಿಗೆ ಶರಣಾಗತರಾಗಬೇಕು. ಅಹಂಕಾರ ಇಟ್ಟುಕೊಂಡು ನಾವು ಗುರುಗಳ ಹತ್ರ ಹೋಗೋಕ್ಕಾಗಲ್ಲ. ನಮ್ರತೆ ಇರಬೇಕು. ನಾನೇನೋ ಬಹಳ ದೊಡ್ಡ ವ್ಯಕ್ತಿ ಅಂತ ಅಂದ್ಕೊಂಡ್ರೆ ನಾವು ಗುರುಗಳ ಹತ್ರ ಹೋಗೋಕ್ಕಾಗಲ್ಲ. ಯಾವ ಜ್ಞಾನವೂ ಸಿಗಲ್ಲ. ನಾನು ನೋಡಿದ್ದೀನಿ ಎಷ್ಟೊಂದು ಸತಿ ಪ್ರಭುಪಾದರ ಲೆಕ್ಚರ್ಸ್ ಎಲ್ಲ ನೀವು ಕೇಳ್ತಾ ಇದ್ದರೆ, ನಮ್ಮ ಹಿಂದೆ ಭಾರತದಲ್ಲಿ ನಮ್ಮ ಪ್ರಭುಪಾದರು ಈ ಆಂದೋಲನವನ್ನು ಶುರು ಮಾಡಿದ ಸಮಯದಲ್ಲಿ ಭಾರತೀಯರು ತುಂಬ ತಿಳ್ಕೊಂಬಿಟ್ಟು, ಅಂದರೆ ನಮಗೆಲ್ಲ ಗೊತ್ತು ಅಂತ ಬಹಳ ಅಜ್ಞಾನದಲ್ಲಿದ್ದಿದ್ದು. ಎಷ್ಟೊಂದು ಜನ ಈಗ ರೀತಿ ಪಂಡಾಲ್ ಪ್ರೋಗ್ರಾಮ್ ಅದು ಇದು ಮಾಡ್ತಾಯಿದ್ರು. ಪ್ರಭುಪಾದರು ಹಾಗೆ ಬಂದು ನಿಂತ್ಕೊಂಡು ಕೂತ್ಕೊಂಡು ಹಾಗೆ ಏನು ಮರ್ಯಾದೆ ಇಲ್ಲದೆ ಅವ್ರ ಸ್ಥಾನಕ್ಕೆ ತಮಗೆ ಎಲ್ಲ ಗೊತ್ತಿರೋ ರೀತಿಯಲ್ಲಿ ಉಲ್ಟಂಪಲ್ಟ ಪ್ರಶ್ನೆಗಳನ್ನು ಮಾಡೋರು. ಪ್ರಭುಪಾದರು ಅವ್ರಿಗೆ ಅಷ್ಟೇ ತೀಕ್ಷ್ಣವಾಗಿ ಉತ್ತರಗಳನ್ನು ಕೊಡ್ತಾಯಿದ್ರು ಶಾಸ್ತ್ರದ ಆಧಾರದ ಮೇಲೆ. ಆದರೆ ಆ ರೀತಿ ಚಾಲೆಂಜ್ ಮಾಡೋಂಗಿಲ್ಲ. ಗುರುಗಳು ಅಂತ ಸ್ವೀಕಾರ ಮಾಡೋಕ್ಕಿಂತ ಮುಂಚೆ ಗೌರವದಿಂದ, ಯಾಕಂದರೆ ಅವ್ರು ನಮಗಿಂತ ಎಷ್ಟೋ ಮೇಲಿದ್ದಾರೆ, ಏನೇ ಇದ್ದರೂ ನಮಗಿಂತ ಮೇಲಿದ್ದಾರೆ, ಗೌರವದಿಂದ ನಾವು ಪರಿಪ್ರಶ್ನೇನ ಸೇವೆಯ ಪ್ರಶ್ನೆಗಳನ್ನು ಹಾಕ್ಬೋದು. ಅದು ಯಾವಾಗ ಹಾಕ್ಬೋದು? ಸೇವೆ ಮಾಡ್ತಾಯಿದ್ರೆ ಮಾತ್ರ ನಾವು ಆಧ್ಯಾತ್ಮಿಕ ಗುರುಗಳಿಗೆ ಪ್ರಶ್ನೆಗಳು ಹಾಕ್ಬೋದು. ಸುಮ್ಮನೆ ನನಗೆ ಗೊತ್ತು, ನಾನು ಅರ್ಧಂಬರ್ಧಾಗ ನಾನು ತಿಳ್ಕೊಂಡಿದ್ದೀನಿ, ನಾನು ಹೆಂಗಾದರೂ ಪ್ರಶ್ನೆ ಮಾಡ್ತೀನಿ, ಉಪಯೋಗ ಆಗಲ್ಲ. ಶಾಸ್ತ್ರದಲ್ಲಿ ಹೇಳ್ತಾರೆ ಉಪಯೋಗ ಆಗಲ್ಲ ಆ ಥರ ಪ್ರಶ್ನೆ ಮಾಡೋದು. ಯಾಕೆ? ನಿಮ್ಮ ದೊಡ್ಡ ಅಹಂಕಾರ ಮಧ್ಯೆ ಕೂತಿದೆಯಲ್ಲ, ಅವ್ರು ಏನು ಉತ್ತರ ಕೊಟ್ಟರು ನಾವೆಲ್ಲಿ ಸ್ವೀಕಾರ ಮಾಡ್ತೀವಿ? ಅದೇ ನಮ್ರತೆಯಿಂದ ಅವ್ರ ಪಾದಗಳ ಹತ್ರ ಹೋಗಿ ಅವ್ರ ಪಾದಗಳ ಸೇವೆ ಮಾಡ್ತಾಯಿರೋ ಅವ್ರೇನು ಹೇಳ್ತಾರೆ, ಕರೆಕ್ಟ್. ಯಾಕಂದರೆ ಅಹಂಕಾರ ಇರಲ್ವಲ್ಲ. ಹಾಗಾಗಿ ಈ ಆಧ್ಯಾತ್ಮಿಕ ಜೀವನ ಅಂದರೆ ಇದು ಮೊಟ್ಟ ಮೊದಲ ಯೋಗ್ಯತೆ. ನಮ್ಮಲ್ಲಿ ನಾನು ಅನ್ನೋ ಒಂದು ಏನೋ ದೊಡ್ಡ ಅಹಂಕಾರ ಇದ್ದರೆ ಆಧ್ಯಾತ್ಮಿಕತೆಯಲ್ಲಿ ಮುಂದುವರಿಯೋಕ್ಕಾಗಲ್ಲ, ತುಂಬ ಕಷ್ಟ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ನಮ್ಗೆ ಹೇಳ್ಬಿಟ್ರು, ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿಹಿ. ಒಂದು ತೃಣಕ್ಕಿಂತ ನಾವು ಕೀಳು ಅನ್ನೋ ಒಂದು ನಿಜವಾದ ನಂಬಿಕೆ, ನಾವು ಏನೂ ಪ್ರಯೋಜನ ಇಲ್ಲ, ನಾವು ನಿಜವಾಗ್ಲೂ ಉಪಯೋಗ ಇಲ್ಲ. ಯಾಕಂದರೆ ನಾವು ಅಷ್ಟು ಉಪಯೋಗವಾಗಿದ್ದರೆ ನಾವು ಭಗವಂತನ ಸೇವೆಗಾಗಿ ನಮ್ಮ ಜೀವನವನ್ನು ಕೊಟ್ಟುಬಿಡ್ತಾಯಿದ್ವಿ, ಆಧ್ಯಾತ್ಮಿಕ ಜೀವನದ ಜಗತ್ತಲ್ಲಿರ್ತಾಯಿದ್ವಿ. ಇಲ್ಲಿ ಕೊಳೆ ಹೊಡಿತಾ ಇದ್ದೀವಿ ಅಂದರೆ, ಇಲ್ಲಿ ಸುತ್ತಾ ಇದ್ದೀವಿ ಅಂದರೆ ನಾವು ಪ್ರಯೋಜನ ಇಲ್ಲೇ ಇರುವಂಥ ಜೀವಿಗಳು. ಅದಕ್ಕೆ ಇಲ್ಲಿರೋದು ನಾವು. ನಿಜವಾಗ್ಲೂ ಯೋಗ್ಯತೆ ಅಂತ ಇರೋವಂಥ ಜೀವಿಗಳು ಅವರು ಭಗವಂತನ ಸೇವೆಯಲ್ಲಿ ಆಧ್ಯಾತ್ಮಿಕ ಜಗತ್ತಲ್ಲಿದ್ದಾರೆ, ಕೊಳಿತಾ ಇರೋರು ನಾವಿಲ್ಲಿ. ಹಾಗಾಗಿ ನಮಗೆ ಅಹಂಕಾರ ಇರೋದಕ್ಕೆ ಕಾರಣನೇ ಇಲ್ಲ. ಅರೆ ನಮ್ಮ ಸ್ಕೂಲು ಕಾಲೇಜಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ? ಉಲ್ಟಾ ತಾನೆ. ಹಾಗಾಗಿ ಆಧ್ಯಾತ್ಮಿಕ ಜೀವನ ಅಂದರೆ ಭೌತಿಕ ಜೀವನಕ್ಕೆ ಸಂಪೂರ್ಣವಾಗಿ ತದ್ವಿರುದ್ಧವಾದದ್ದು, ಆಪೋಸಿಟ್. ಸೊ ಶಿಷ್ಯನ ಗುಣಲಕ್ಷಣಗಳನ್ನು ಹೇಳಿದ್ದೀನಿ ನಾನು. ಬಹಳ ನಮ್ರತೆ ಇರಬೇಕು, ಮತ್ತು ಗುರುಗಳಿಂದ ಶ್ರವಣ ಮಾಡಬೇಕು. ಇದು ಬಹಳ ಮುಖ್ಯವಾದದ್ದು. ಶ್ರವಣ ಮಾಡಿದಾಗಲೇ ನಮ್ಗೆ ಗೊತ್ತಾಗೋದು ಒಬ್ಬ ವ್ಯಕ್ತಿ ಏನು ಅಂತ. ಕನ್ನಡದಲ್ಲಿ ಒಂದು ಗಾದೆ ಇದೆಯಲ್ಲ, ಬಾಯಿ ಬಿಟ್ಟರೆ ಬಂಡ್ಗೇಡ್ ಅಂದರೆ ಏನು ಅರ್ಥ? ಏನೋ ಗೊತ್ತಿಲ್ಲದೆ ಇರೋದಲ್ಲ, ಬಾಯಿ ಬಿಟ್ಟಾಗಲೇ ಗೊತ್ತಾಗೋದ ಯಪ್ಪ ಏನು ಅಂತ. ಅದು ನಿಜವಾಗಿ ಇನ್ನೂ ಪರೀಕ್ಷೆ ಮಾಡಬೇಕಂದ್ರೆ ರಾತ್ರಿ ಎಪ್ಸಿ ದಬ್ಬ ಅಂತ ಹೊಡೀರಿ ಅವ್ರಿಗೆ, ಬಾಯಿಂದ ಏನು ಬರುತ್ತೆ ಗೊತ್ತಾಗುತ್ತೆ. ಸರಳ, ತುಂಬ ಸಿಂಪಲ್ ಟೆಸ್ಟು. ಗುರುಗಳ ಜೀವನದಲ್ಲಿದ್ದರೆ ಏನು ಕರೀತಾರವರು? ಕೃಷ್ಣ ಅಂತಾರೆ. ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ಕೃಷ್ಣ ಪ್ರಜ್ಞೆ ಇದೆ ಅಂತ.
ಸೊ ಹಾಗಾಗಿ ಯಾರೋ ಬಾಹ್ಯವಾಗಿ ಏನೋ ಸಾಧು ಸನ್ಯಾಸಿ ಥರ ಕಂಡ್ರೆ ಒಳಗಡೆ ಏನಿದೆ ಅಂತ ಯಾವಾಗ ಗೊತ್ತಾಗತ್ತೆ? ಬಾಯಿ ಬಿಟ್ಟಾಗ. ಅದು ಮೈಕ್ ಕೊಡಬೇಡಿ. ಮೈಕ್ ಕೊಟ್ಟರೆ ನಾವು ಕನಸಿನಲ್ಲಿ ಮೈಕ್ ಕೊಟ್ಟರು ನಾವು ಸರಿಯಾಗಿ ಚೆನ್ನಾಗೇ ಮಾತಾಡ್ತೀವಿ. ಇನ್ನೊಂದು ಗುಣಲಕ್ಷಣ ತುಂಬ ಮುಖ್ಯವಾದದ್ದು. ವಾಚೋ ವೇಗಂ ಮನಸ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ ಏತಾನ್ ವೇಗಾನ್ ಯೋ ವಿಷಯೇತ ಧೀರ ಸರ್ವಾಂ ಅಪೀಮಾಂ ಪೃಥಿವೀಂ ಸ ಶಿಷ್ಯಾತ್. ಇಲ್ಲಿ ಹೇಳ್ತಿದ್ರೆ ಶಿಷ್ಯರನ್ನು ಮಾಡ್ಕೊಳ್ಳೋಕ್ಕೆ ಯಾರಿಗೆ ಯೋಗ್ಯತೆ ಇದೆ? ವಾಚೋ ವೇಗಂ. ವೇಗ ಅಂದ್ರೇನು? ಹಾಂ, ನಿಯಂತ್ರಣ ಇಲ್ಲದೆ ಇರೋದು. ನಿಯಂತ್ರಣ ಇಲ್ಲದೆ ಹೋಗ್ತಾ ಇದೆ. ಯಾವುದು ಮೊದಲು? ಮಾತು. ಮಾತಿಗೆ ನಿಯಂತ್ರಣ ಎಲ್ಲಿದೆ? ವಾಚೋ ವೇಗಂ. ಮನಸ್ಸಿಗೆ ನಿಯಂತ್ರಣ ಇಲ್ಲ. ಕ್ರೋಧ ನಿಯಂತ್ರಣ ಇಲ್ಲ. ವಾಚೋ ವೇಗಂ ಮನಸ ಕ್ರೋಧ ವೇಗಂ. ಜಿಹ್ವ ಅಂದರೆ ಸಖತ್ತಾಗಿದೆಯಪ್ಪ. ಜಿಹ್ವಾ ವೇಗಂ. ಆಯಿತು, ಜಿಹ್ವಾ ವೇಗಂ ಆದರೂ ಆಯಿತು. ನೆಕ್ಸ್ಟು ಉದರ. ಇಷ್ಟು ತಿಂದರೆ ಸಾಕು ಹೊಟ್ಟೆಗೆ. ಎಷ್ಟು ತಿಂತೀವಿ? ಅವಾಗೇನಾಗತ್ತೆ? ಹಾಗೇ ಜಿಹ್ವಾ ವೇಗಂ ಉದರ ಉಪಸ್ಥ ಜನನೇಂದ್ರಿಯ. ಇದೆಲ್ಲದರ ವೇಗಗಳಂದರೆ ನಿಯಂತ್ರಿಸೋಕ್ಕಾಗಲ್ಲ ಈ ಎಲ್ಲ ವಿಷಯಗಳನ್ನು. ಯಾರು ನಿಯಂತ್ರಿಸ್ತಾನೋ ಅವನು ಗುರು. ಮತ್ತು ಅಂಥವನು ಪ್ರಪಂಚದಾದ್ಯಂತ ಶಿಷ್ಯಂದ್ರನ್ನು ಪಡ್ಕೋಬೋದಂತೆ. ಯಾರು ವಿಷಯಗಳಲ್ಲಿ ನಿಯಂತ್ರಣ? ವಾಚೋ ಮನಸ ಕ್ರೋಧ ಜಿಹ್ವ ಉದರ ಉಪಸ್ಥ. ಇವನು ಗುರು. ಸೊ ಹಾಗಾಗಿ ಶಾಸ್ತ್ರದಲ್ಲಿ ಇದು ಮಾತಾಡ್ತಾನೆ ಇರ್ಬೋದು ಈ ವಿಷಯದ ಬಗ್ಗೆ. ಯಾಕಂದರೆ ಆಧ್ಯಾತ್ಮಿಕ ಜೀವನ ಅಂದರೆ ಗುರುಗಳಿಲ್ಲದೆ ಆಧ್ಯಾತ್ಮಿಕ ಜೀವನ ಇಲ್ಲ. ಆದರೆ ಗುರುಗಳು ಯಾರು ಅನ್ನೋದನ್ನು ನಾವು ಸರಿಯಾಗಿ ಗುರುತಿಸದೆ ಹೋದರೆ ಎಲ್ಲೋಗ್ಬಿಡ್ತೀವಿ? ಬಾವಿಗೆ ಹೋಗಿ ಬೀಳ್ತೀವಿ, ತಪ್ಪು ದಾರಿ ಹಿಡಿದುಬಿಡ್ತೀವಿ. ಹಾಗಾಗಿ ಶಾಸ್ತ್ರದಲ್ಲಿ ಭಾಗವತದಲ್ಲಿ ವಿಶೇಷವಾಗಿ ಬಹಳ ಜ್ಞಾನವನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ. ಸರಿಯಾಗಿ ತಿಳ್ಕೊಳ್ಳಿ, ಸರಿಯಾಗಿ ಸ್ವೀಕಾರ ಮಾಡಿ, ಆಮೇಲೆ ನಿಮ್ಮ ಜೀವನ ಪರಿಪೂರ್ಣ. ಪ್ರಶ್ನೆನೇ ಇಲ್ಲ. ಯಾಕೆಂದರೆ ಆಧ್ಯಾತ್ಮಿಕ ಗುರುಗಳು, ಅಧಿಕೃತ ಆಧ್ಯಾತ್ಮಿಕ ಗುರುಗಳು ಕೃಷ್ಣನ ಪ್ರತಿನಿಧಿ ಆಗಿರೋದ್ರಿಂದ ಅವರು ನಮ್ಮನ್ನು ಕೃಷ್ಣ ಹತ್ರ ಕರ್ಕೊಂಡು ಹೋಗ್ಬಿಡ್ತಾರೆ. ದೊಡ್ಡ ವಿಷಯ ಏನಲ್ಲ ಅವ್ರಿಗೆ. ಓಕೆ, ಮತ್ತು ಇನ್ನೊಂದು ವಿಷಯ ಹೇಳ್ತಾರೆ. ಗುರುಗಳ ಹತ್ರ ಹೋದಾಗ ಗುರುಗಳು ನಮ್ಮ ಪರೀಕ್ಷೆಯನ್ನು ಮಾಡ್ತಾರೆ, ನಮಗೆ ಪರೀಕ್ಷೆಯನ್ನು ಕೊಡ್ತಾರೆ. ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣರಾದರೆ ನಾವು ಅವಾಗ ನಮ್ಮ ಆಧ್ಯಾತ್ಮಿಕ ಜೀವನ ಸಫಲ ಅಂತ. ಅಂದರೆ ಅವ್ರು ಏನು ಹೇಳ್ಕೊಟ್ಟಿದ್ದಾರೋ ಅದನ್ನು ನಾವು ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಅಂತ ಅರ್ಥ. ಹಾಗಾಗಿ ಆಧ್ಯಾತ್ಮಿಕ ಜೀವನ ಅಂದರೆ ಈ ಕಡೆ ಕೇಳಿ ಈ ಕಡೆ ಬಿಡೋದು ಅಲ್ಲ. ಎಷ್ಟು ಜನ ಎದ್ದಿದ್ದೀರಾ ಅಂತ ನೋಡ್ತಾ ಇದ್ದೀನಿ. ಆಧ್ಯಾತ್ಮಿಕ ಜೀವನ ಅಂದರೆ ಈ ಕಡೆ ಕೇಳಿ ಎಲ್ಲಿಗೆ ಹೋಗ್ಬೇಕದು? ಇಲ್ಲೇನಿದೆ? ಮನಸ್ಸು, ಹೃದಯ, ಏನೇನು ಬೇಕೋ ಕರ್ಕೋಬೋದು. ಅಂದರೆ ಸೀರಿಯಸ್ಸಾಗಿ ತಗೊಳ್ಳೋವಂಥ ವಿಷಯ. ಈ ಕಡೆ ಕೇಳಿ ಒಳಗೆ ತಗೋಬೇಕು. ಈ ಕಡೆ ಮುಚ್ಕೊಂಬಿಡಿ ಇನ್ಮೇಲಿಂದ. ಅವಾಗ ಎಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ವಲ್ಲ ಹೊರಗಡೆ. ಇನ್ನೂ ಸುಲಭ. ನಿದ್ದೆ ಮಾಡಿಬಿಟ್ರೆ ಅವಾಗ ಯೋಚನೆ ಇಲ್ಲ, ಈ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. ಆದರೂ ಭಗವದ್ಗೀತಾ ಇವೆಲ್ಲ ಎಷ್ಟು ಪವರ್ಫುಲ್ ಅಂದರೆ, ಸುಮ್ಮನೆ ಕ್ಲಾಸಲ್ಲಿ ಕೂತು ನಿದ್ದೆ ಮಾಡ್ತಾಯಿದ್ರು ಕೂಡ ಆಮೇಲೆ ನಿದ್ದೆ ಹೊಟ್ಟೋಗ್ಬಿಡುತ್ತೆ ಸ್ವಲ್ಪ ದಿನ ಆದಮೇಲೆ. ಯಾಕಂದರೆ ನಿದ್ದೆ ಬರೋದು ಅಜ್ಞಾನದಿಂದ, ತಮೋಗುಣದಿಂದ. ಸುಮ್ಮನೆ ಇಲ್ಲಿ ಕೂತಿದ್ರೇ ಇಲ್ಲಿ ಇಷ್ಟು ವೈಬ್ರೇಷನ್ ಇರುತ್ತೆ. ಭಗವಂತನ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾಯಿದ್ದೀವಿ, ಭಗವಂತ ಇಲ್ಲಿದ್ದಾನೆ.
ಇಲ್ಲಿ ಎಷ್ಟು ವೈಬ್ರೇಷನ್ ಇರುತ್ತೆ ಅಂದರೆ ನಿದ್ದೆ ಎಲ್ಲ ಹೊಟ್ಟೋಗ್ಬಿಡುತ್ತೆ ಒಂದು ಸ್ವಲ್ಪ ದಿನ. ಆದರೆ ಸತತವಾಗಿ ಬನ್ನಿ, ಪ್ರಸಾದ ಅಂತೂ ಎನಿವೇ ಇದೆಯಲ್ಲ, ಅವಾಗ ಎಚ್ಚರ ಇದ್ದೇ ಇರ್ತೀವಿ. ಆಮೇಲೆ ಕ್ಲಾಸಲ್ಲೂ ಎಚ್ಚರವಾಗಿರ್ತೀವಿ. ಇದು ಜೋಕಲ್ಲ, ಇದು ಆ್ಯಕ್ಚುಲಿ ನಮ್ಮ ಇಸ್ಕಾನಲ್ಲಿ ನಾವು ಜೋಕ್ ಮಾಡಿಬಿಟ್ಟಿದ್ದೀವಿ. ಯಾರಿಗಾರು ನಿದ್ದೆ ಬರಲಿಲ್ಲ ಅಂದರೆ ನಮ್ಮ ಕ್ಲಾಸ್ಗಳಲ್ಲಿ ಬಂದು ಕೂತ್ಕೊಳ್ಳಿ, ಬರದೇ ಇರೋ ನಿದ್ದೆ ಎಲ್ಲ ಅಲ್ಲಿ. ಆದರೆ ಅಷ್ಟು ಮುಖ್ಯವಾದದ್ದು. ಈ ಕಡೆಯಿಂದ ಶ್ರವಣ ಮಾಡಿ ನಾವು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಓಕೆ, ಕೃಷ್ಣನ ಗುರು ಯಾರು? ಕೃಷ್ಣ ಯಾರು? ಕೃಷ್ಣ ಆದಿಗುರು. ಆದಿಗುರು. ಕೃಷ್ಣನಿಗೆ ಗುರು ಇದ್ದಾರಾ? ಸಾಂದೀಪನಿ ಮುನಿ. ಕೃಷ್ಣ ಪ್ರಕಟ ಆದಾಗ ಭೌತಿಕ ಜಗತ್ತಿನ ದ್ವಾಪರ ಯುಗದಲ್ಲಿ ಅವನು ಕೂಡ ಗುರುವನ್ನು ಸ್ವೀಕರಿಸಿದ. ಯಾತ ಗುರುವನ್ನು ಸ್ವೀಕರಿಸಿದ್ದು ಕೃಷ್ಣ? ಎಲ್ರಿಗೂ ಹೇಳ್ಕೊಡೋಕ್ಕೆ. ಯಾಕಂದ್ರೆ ನಾವು ಅಂದ್ಕೊಂಬಿಡ್ತೀವಿ, ಅಯ್ಯೋ ನನಗೆ ತುಂಬ ಯೋಗ್ಯತೆ ಇದೆಯಪ್ಪ, ನನಗೆ ಯಾವ ಗುರುಗಳು ಬೇಡ. ಕೃಷ್ಣ ಅದಕ್ಕೆ ಬಂದು ತೋರಿಸ್ತಾ ಇದ್ದಾನೆ, ಹೌದಪ್ಪ ನನಗಿಂತ ಜಾಸ್ತಿ ಯೋಗ್ಯತೆ ಇದೆಯಾ ನಿನಗೆ? ನೋಡಿ ಯೋಚನೆ ಮಾಡ್ಕೊ. ನಾನು ಸ್ವೀಕಾರ ಮಾಡಿದೆ. ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬ ಜೀವಿಗೂ, ಪ್ರತಿಯೊಂದು ಮನೆಗೂ ಕೂಡ ಗುರುಗಳಿರ್ತಾಯಿದ್ರು. ಕುಲಗುರು ಈ ರೀತಿ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಗುರು ಇರಲೇಬೇಕು. ಆಧ್ಯಾತ್ಮಿಕ ಗುರು ಇರಲೇಬೇಕು. ಆಧ್ಯಾತ್ಮಿಕ ಗುರು ಇರಲಿಲ್ಲ ಅಂದರೆ ಮನುಷ್ಯರೇ ಅಲ್ಲ ನಾವು. ಪ್ರಾಣಿಗಳಿಗೆ ಮಾತ್ರ ಆಧ್ಯಾತ್ಮಿಕ ಗುರುಗಳಿಲ್ಲ. ಅರೆ ಕೃಷ್ಣ ತನ್ನ ಸ್ಥಾನವನ್ನು ತೋರಿಸ್ತಾನೆ. ಅವನು ಎಷ್ಟು ದಿನದಲ್ಲಿ ಅವನ ಎಜುಕೇಷನ್ ಮುಗಿದೋಗ್ಬಿಡುತ್ತೆ. ಶಿಕ್ಷಣ ಎಷ್ಟು ದಿನ? 64 ದಿವಸ. ಗುರುಗಳು ಪ್ರತಿದಿನ ಹೊಸ ಸಬ್ಜೆಕ್ಟ್ ಶುರು ಮಾಡೋರು. ಬೆಳಗ್ಗೆ ಕ್ಲಾಸ್ ಶುರು ಆದಾಗ ಸಾಯಂಕಾಲದೊಳಗಡೆ ಕೃಷ್ಣ ಎಕ್ಸ್ಪರ್ಟ್, ನೆಕ್ಸ್ಟ್ ಟಾಪಿಕ್, ನೆಕ್ಸ್ಟ್ ಡೇ. 64 ಡೇಸಲ್ಲಿ 64 ದಿನಗಳಲ್ಲಿ 64 ವಿಷಯಗಳು. ಸುಮ್ಮನೆ ಕೃಷ್ಣ ಹಂಗೆ ತೋರಿಸೋದಕ್ಕೆ, ಆಯ್ತಪ್ಪ ನನಗೆ ಗೊತ್ತಿಲ್ಲದೆ ಇರೋ ಜ್ಞಾನ ಯಾವುದೂ ಇಲ್ಲ, ಆದರೂ ನಾನು ಗುರುವನ್ನು ಸ್ವೀಕಾರ ಮಾಡಿದ್ದೀನಿ. ಬೇಕಾದಷ್ಟಿದೆ ಶಾಸ್ತ್ರಗಳಲ್ಲಿ. ದೊಡ್ಡ ದೊಡ್ಡ ಋಷಿ ಮುನಿಗಳನ್ನು ಕೂಡ ಗುರುಗಳು ಅಂತ ಸ್ವೀಕಾರ ಮಾಡ್ತಾಯಿದ್ರು. ಅವರೆಲ್ಲ ಬಂದಿದ್ದರೆ ಅವರಿಂದ ಶ್ರವಣ ಮಾಡಿ ಅವ್ರು ಕೊಡ್ತಾ ಇರೋ ಮಾರ್ಗದರ್ಶನ ತಗೊಳ್ಳೋದು. ಸೊ ಹಾಗಾಗಿ ಆಧ್ಯಾತ್ಮಿಕ ಜೀವನ ಅಂದರೆ ನಮ್ಮನ್ನು ನಾವು ಸ್ವಲ್ಪ ಕೆಳಮಟ್ಟದಲ್ಲಿ ಇಟ್ಕೊಂಡು ಯೋಗ್ಯತೆ ಇರೋಂತಹ ಅಧಿಕೃತ ಪರಂಪರೆಯಲ್ಲಿ ಬಂದಿರುವಂಥ ಗುರುಗಳಿಂದ ನಾವು ಆಧ್ಯಾತ್ಮಿಕ ಜ್ಞಾನವನ್ನು ಸ್ವೀಕಾರ ಮಾಡಿ. ಓಕೆನಾ? ಏನಾದ್ರು ಪ್ರಶ್ನೆ ಇದೆಯಾ? ಹೇಳಿ. ಪರಿಚಯ ಆಗೋದು ಹೇಗೆ? ಯಾರು ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀರಾ? ನಮಗೆ ಆಧ್ಯಾತ್ಮಿಕ ಗುರುಗಳ ಪರಿಚಯ ಹೇಗಾಗತ್ತೆ? ಮನಸ್ಸಲ್ಲಿ ಆಸೆ ಇದ್ದರೆ. ಓಕೆ, ನಾನು ಮುಂಚೆನೇ ಹೇಳಿದ್ನಲ್ಲ, ನಮಗೆ ಪ್ರಾಮಾಣಿಕ ಆಸೆ ಇದ್ದರೆ ಕೃಷ್ಣ ಜೀವಿಯ ಮೇಲೆ ತೋರಿಸುವಂತಹ ಮೊದಲ ಕೃಪೆ ಗುರುಗಳ ಹತ್ರ ಕರ್ಕೊಂಡು ಹೋಗ್ತಾನೆ. ಅವನೇ ಕರ್ಕೊಂಡು ಹೋಗ್ತಾನೆ. ಅಂದರೆ ಹೆಂಗೋ ಆಗುತ್ತೆ. ಇದು ಮೊದಲನೇದು. ಎರಡನೇದು, ಸ್ವಲ್ಪ ಜನರು ಅವ್ರ ಜೀವನದಲ್ಲಿ ಹುಡುಕ್ತಾ ಇರ್ತಾರೆ. ಜಿಜ್ಞಾಸುಗಳು ಹುಡುಕಿ ಹುಡುಕ್ತಾರೆ, ನೋಡ್ತಾರೆ, ಶ್ರವಣ ಮಾಡ್ತಾರೆ, ನೆಕ್ಸ್ಟ್ ಕೊನೆಗೆ ಒಂದು ಕಡೆ ಬರ್ತಾರೆ. ನಾನು ಹೇಳಿದ್ನಲ್ಲ ಹೋದ ವಾರ ಎಲ್ಲ ಕಡೆ ಸುತ್ತೋಡ್ದೆ ನಾನು ಇಲ್ಲಿಗೆ ಬರೋಕ್ಕೆ ಮುಂಚೆ. ಆಮೇಲೆ ಗೊತ್ತಾಯ್ತು, ಇವರೇ ಬಾಸ್ ಪ್ರಭುಪಾದರು ಪಕ್ಕ. ಸೊ ಹಾಗೆ ಒಬ್ರೊಬ್ಬರು ಹುಡುಕೊಂಡು ಬರ್ತಾರೆ, ಒಬ್ರೊಬ್ಬರು ಹುಡುಕೋದಿಲ್ಲ. ಅರೆ ಹೆಂಗೋ ಭಗವಂತ ಕರ್ಕೊಂಬಂದ್ಬಿಡ್ತಾನೆ. ಅಷ್ಟು ಪ್ರಾಮಾಣಿಕತೆಯಿಂದ ಅವರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ನಮ್ಗೆ ದಾರಿ ತೋರಿಸಿ ಅಂತ. ಓಕೆ. ಅರೆ ನಮಗೆ ಈ ವಿಷಯದ ಪ್ರಭುಪಾದರಿಗೆ ಯಾರೋ ಇದೆ ಹಿಂಗೆ ಪ್ರಶ್ನೆ ಕೇಳಿದ್ರು ಪಾಶ್ಚಾತ್ಯ ದೇಶದಲ್ಲಿ, ಹೇಗೆ ಗೊತ್ತಾಗುತ್ತೆ ನಮಗೆ ಅಂತ. ಅವ್ರು ಫಸ್ಟ್ ಹೇಳಿದ್ರು,
ನಿಮಗೆ ಹೊಟ್ಟೆ ನೋವಿದ್ರೆ ನೀವು ಗ್ರಾಸರಿ ಅಂಗಡಿಗೆ ಹೋಗ್ತಿರೋ ಅಥವಾ ಡಾಕ್ಟ್ರ್ ಶಾಪ್ಗೆ ಹೋಗ್ತಿರೋ ಅಂತ. ಅದು ಎಲ್ಲಿ ಹುಡುಕಬೇಕು ಅಂತಲೂ ಸ್ವಲ್ಪ ಗೊತ್ತಿರಬೇಕು ಅಂತ. ಎಲ್ಲೋ ತಪ್ಪು ದಾರಿಯಲ್ಲಿ ತಪ್ಪು ಜಾಗದಲ್ಲಿ ಹೋಗಿ ಹುಡುಕ್ತಾ ಇದ್ರೆ ಏನೂ ಪ್ರಯೋಜನ ಇಲ್ಲ. ಸೊ ಸ್ವಲ್ಪ ವಿಷಯ ಗೊತ್ತಿರಬೇಕು. ಆಧ್ಯಾತ್ಮಿಕ ಗುರು ಅಂದರೆ ಈ ರೀತಿ ಅಟ್ಲೀಸ್ಟ್ ಇಂಥ ಸಂಸ್ಥೆಗಳಿಗೆ ಹೋಗಬೇಕು. ಆಮೇಲೆ ಶ್ರವಣ ಮಾಡಬೇಕು, ಹೆಚ್ಚು ಕಡಿಮೆ ಶ್ರವಣ ಮಾಡಬೇಕು. ಶ್ರವಣ ಮಾಡಿದಾಗ ನಮಗೆ ಎಷ್ಟೊಂದು ವಿಷಯಗಳು ಗೊತ್ತಾಗತ್ತೆ. ನಾವು ಹುಡುಕ್ತಾ ಇದ್ದರೆ ಮುಂಚೆಯಿಂದನೂ ನಮಗೆ ಅರ್ಧಂಬರ್ಧ ಎಲ್ಲ ನಮ್ಮ ಹಿಂದಿನ ಜನ್ಮಗಳಲ್ಲಿ ನಮಗೆ ಆಧ್ಯಾತ್ಮಿಕ ಜ್ಞಾನ ಆಗಲೇ ಬಂದಿರುತ್ತೆ. ಇಲ್ಲಿ ಅಲ್ಲಿ ಚೂರು ಪಾರು ಅದೆಲ್ಲ ಸೇರಿಸ್ಕೊಂಡು ಆಮೇಲೆ ಯೋಚನೆ ಮಾಡಿಬಿಟ್ಟು ನಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ನಾವು ಆಮೇಲೆ ಗೊತ್ತಾಗತ್ತೆ. ಮುಖ್ಯವಾದ ಪ್ರಶ್ನೆ, ಅದಕ್ಕೆ ರಹಸ್ಯ ಭಗವಂತನೇ, ಅವನೇ ನಮಗೆ ದಾರಿ ತೋರಿಸೋದು. ಅಂದರೆ ಅದು ಅಷ್ಟು ಸುಲಭವಾದ ವಿಷಯ ಅಲ್ಲ. ಓಕೆ, ಆಮೇಲೆ ಹೇಳಿ ಮಾತಾಜಿ. ನಮ್ಮಲ್ಲಿ ಗುರು ಅಂತ ಏನೂ ಇಲ್ಲ ಮಾತಾಜಿ. ನಮ್ಮಲ್ಲಿ ಬರೀ ನಮ್ಮನ್ನು ಬಾವಿಗೊಳಗೆ ಇಳಿಸುವಂತನೇ ವಿಷಯ. ಇವಾಗ ನಾವು ಒಂದು ಅರ್ಥ ಮಾಡ್ಕೋಬೇಕು, ನಮ್ಮಲ್ಲಿ ಗುರು ಅಂದರೆ ಏನು? ನಮ್ಮಲ್ಲಿ ಏನಿದೆ? ನಾವು ಅಂದರೆ ಯಾರು? ನಾವು ಆತ್ಮ ಭಗವಂತನ ಸೇವಕ. ನಾವು ಭಗವಂತನ ಸೇವೆಯಲ್ಲಿ ತೊಡಗಿದ್ರೆ ಆಗ ನಾವು ಗುರುಗಳಾಗ್ಬೋದು. ನಮಗೆ ಅವರೇ ಗುರುಗಳು ಅಂದರೆ ಯಾರು? ಅವ್ರು ಆಗಲೇ ಇದನ್ನು ಅರ್ಥ ಮಾಡಿಕೊಂಡು ನನ್ನ ಜೀವನ ಇಂದ್ರಿಯ ಭೋಗಕ್ಕಲ್ಲ ಇರೋದು, ನನ್ನ ಜೀವನನ ನನ್ನ ಕೃಷ್ಣನ ಸೇವೆಯಲ್ಲಿ ಸಮರ್ಪಿಸಬೇಕು ಅಂತ ಯಾರು ಆ ಸ್ಥಾನದಲ್ಲಿದ್ದಾರೋ ಅವರು ಗುರುಗಳು. ನಾವು ಆ ಸ್ಥಾನಕ್ಕೆ ಬಂದರೆ ಆವಾಗ ನಾವು ಕೂಡ ನಮ್ಮನ್ನು ನಾವು ಗುರುಗಳು ಅಂತ ಪರಿಗಣಿಸ್ಕೋಬೋದು. ಇವಾಗ ಗುರುಗಳು ಅಂದರೆ ಬೇರೆ ಬೇರೆ ಜೀವನದ ಹಲವಾರು ವಿಷಯಗಳಲ್ಲಿ ಬೇರೆ ಬೇರೆ ಥರದ ಗುರುಗಳಿರ್ತಾರೆ. ಇವಾಗ ಉದಾಹರಣೆ ನಾನು ಹೇಳಿದ್ರೆ, ಸಂಗೀತ ಕಲಿಬೇಕಂದ್ರೆ ಸಂಗೀತ ಗುರುಗಳಿರ್ತಾರೆ. ಅಥವಾ ಯಾರೋ ಮೋಸ ಮಾಡಬೇಕು ಅಂತ ಇದ್ದರೆ ಮೋಸ ಮಾಡೋದ್ರಲ್ಲಿ ಯಾರೋ ಪರಿಣತರಾಗಿರ್ತಾರೆ, ಎಕ್ಸ್ಪರ್ಟ್, ಅವ್ರ ಹತ್ರ ಹೋಗಿ ಕಲಿಬೇಕಾಗತ್ತೆ. ಸೊ ಅಂದರೆ ಎಲ್ಲ ಒಂದೊಂದು ವಿಷಯಕ್ಕೂ ಯಾರೋ ಎಕ್ಸ್ಪರ್ಟ್ಸ್ ಇರ್ತಾರೆ. ಇವಾಗೆಲ್ಲ ಮೆಡಿಕಲ್ ಸೈನ್ಸ್ ಕಲಿಬೇಕು ಅಂದರೆ ಯಾರೋ ಆ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಮಾಡಿರೋಂಥ. ಆದರೆ ಆಧ್ಯಾತ್ಮಿಕ ವಿಷಯ ಅಂದರೆ ಆಧ್ಯಾತ್ಮಿಕ ಜ್ಞಾನದಲ್ಲಿ ಎಕ್ಸ್ಪರ್ಟ್ ಆಗಿರೋರ ಹತ್ರ ಹೋಗಬೇಕು. ಅಂದರೆ ಅವರ ಜೀವನ ಟ್ರಾನ್ಸ್ಫಾರ್ಮ್ ಆಗಿರುತ್ತೆ. ಆ ಟ್ರಾನ್ಸ್ಫಾರ್ಮೇಷನ್ನ ನೋಡಿರ್ಬೇಕು ನಾವು, ಅಥವಾ ಅದನ್ನು ಅರ್ಥ ಮಾಡ್ಕೋಬೇಕು. ಹೇಗೆ ಇದ್ದರು, ಇವ್ರ ಜೀವನ ಮುಂಚೆ ಹೇಗಿತ್ತು, ಈಗ ಹೇಗಾಗಿದೆ, ಮುಂಚೆ ಇದ್ದಂಗೆ ನಾನು ಇವಾಗಲೂ ಇದ್ದೀನಿ ಅಂದರೆ ಏನು ಬದಲಾವಣೆ, ನನ್ನಲ್ಲೇ ನಾನು ಏನು ಬದಲಾವಣೆ ತಂದ್ಕೊಂಡಿಲ್ಲ, ಇನ್ನೊಬ್ಬರಲ್ಲಿ ಏನು ತರೋಕ್ಕಾಗತ್ತೆ ನಾನು? ಕಣ್ಣು ಎದುರಿಗೆ ನೋಡಿರಬೇಕು, ಅಥವಾ ಅಧಿಕೃತವಾಗಿ ಅದರ ಬಗ್ಗೆ ಶ್ರವಣ ಮಾಡಿರಬೇಕು. ಯಾರು ನೋಡಿರೋರು ಹೇಳಿರ್ತಾರೆ ಆ ರೀತಿ. ಅರೆ ಕುರುಡಾಗಿ ಯಾವುದನ್ನು ಸ್ವೀಕಾರ ಮಾಡಬಾರ್ದು. ಓಕೆ, ಓಕೆನಾ? ಹಾಂ, ವಿಧೇಯತೆ ಇರಬೇಕು, ನಮ್ರತೆಯೂ ಇರಬೇಕು, ಎರಡೂ ಇರಬೇಕು. ಅದು ಇಲ್ಲ ಅಂದರೆ ನಮಗೆ ಅದೇ ಹೇಳಿದ್ನಲ್ಲ, ನಮ್ಮ ಅಹಂಕಾರನೇ ಅಡ್ಡಿ ಬರುತ್ತೆ ನಾವೇನಾದ್ರು ಪಡ್ಕೊಳ್ಳೋಕ್ಕೆ. ಓಕೆ, ಸೊ ನೀವೆಲ್ಲರಿಗೂ ಇವತ್ತು ಈ ವಿಷಯ ಸ್ಪಷ್ಟವಾಗಿದೆ. ಹಾಗಾಗಿ ಇದು ಇವತ್ತಿನ ನಿರ್ಧಾರ ಅಲ್ಲ, ಇದು ಯಾವಾಗಲೂ ಜೀವನದಲ್ಲಿ ನೀವು ಯಾವುದೋ ಒಂದು ಹಂತದಲ್ಲಿ ನೀವು ನಿರ್ಧಾರ ಮಾಡಬೇಕು. ಅಧಿಕೃತ ಆಧ್ಯಾತ್ಮಿಕ ಗುರುಗಳನ್ನು ನಾವು ಸ್ವೀಕಾರ ಮಾಡಬೇಕು. ಆ ಅಧಿಕೃತ ಆಧ್ಯಾತ್ಮಿಕ ಗುರುಗಳು ನಾನು ಮುಂಚೆನೇ ಹೇಳಿದ್ದೀನಿ, ಇಸ್ಕಾನ್ ಒಂದು ಅಧಿಕೃತ ಪರಂಪರೆ ಇವತ್ತಿರೋದು. ಆದರೆ ಇದು ಒಂದೇ ಅಲ್ಲ, ನಮ್ಮ ಕೆಲಸ ಇಲ್ಲಿ ನಿಮಗೆ ದಾರಿಯನ್ನು ತೋರಿಸೋದು. ನೀವು ಅದನ್ನು ಎಲ್ಲಿ ಬೇಕಾದ್ರೂ ಹೋಗಿ ಸ್ವೀಕಾರ ಮಾಡ್ಕೋಬೋದು. ಶ್ರೀ ಸಂಪ್ರದಾಯ ಅಂತ ಇದೆ, ಮಧ್ವ ಸಂಪ್ರದಾಯ ಅಂತ ಇದೆ, ರುದ್ರ ಸಂಪ್ರದಾಯ ಅಂತ ಇದೆ. ಸೊ ಇಲ್ಲಿ ಇಂತಹ ಅಧಿಕೃತ ಪರಂಪರೆಯಲ್ಲಿ ನೀವು ಹೋಗಿ ಗುರುಗಳನ್ನು ಸ್ವೀಕಾರ ಮಾಡ್ಬೋದು. ಆದರೆ ಇವತ್ತಿನ ಕಾಲದಲ್ಲಿ ಸ್ವಲ್ಪ ಇಂಟರ್ನೆಟ್ ಗುರುಗಳು ಜಾಸ್ತಿ ಇದ್ದಾರೆ, ಸ್ವಲ್ಪ ಜೋಪಾನವಾಗಿರಿ. ತುಂಬ ಜನ ಬಂದು ನನ್ನ ಕೇಳ್ತಾರೆ, ಯಾರೋ ಒಬ್ರು ಇದ್ದಾರೆ, ಎಲ್ಲಿ ಅಂತ ಹೇಳಲ್ಲ ನಾನು, ತುಂಬ ಫೇಮಸ್ ಆಗಿಬಿಡ್ತಾ ಇದ್ದಾರೆ. ಕೇಳ್ತಾರೆ ಅವ್ರ ಬಗ್ಗೆ ಏನು ಅಂತ ಹೇಳಿದೆ. ಒಂದು ಸತಿ ಪ್ರಭುಪಾದರ ಪುಸ್ತಕ ಓದಿ ಆಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅಂತ. ಪ್ರಹ್ಲಾದ ಮಹಾರಾಜ ಹೇಳ್ತಾನೆ, ಕೌಮಾರಂ ಆಚರೇತ್ ಪ್ರಾಜ್ಞೋ. ಕೌಮಾರಂ ಅಂದರೆ 5 ವರ್ಷದ ವಯಸ್ಸಿನಲ್ಲಿ. 5 ವರ್ಷ ವಯಸ್ಸಿನಿಂದ ನಾವು ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಪ್ರಾರಂಭ ಮಾಡಿರಬೇಕು. ಸೊ ಹಾಗಾಗಿ ಅದಕ್ಕೆ ಮಕ್ಕಳಿಗೆ ನಾವು ಎಷ್ಟು ಬೇಗ ಮಾರ್ಗವನ್ನು ತೋರಿಸ್ತೀವೋ ಅಷ್ಟು ಒಳ್ಳೆಯದು.
ಸೊ ಇಂಟರ್ನೆಟ್ ಗುರುಗಳಿಂದ ದೂರ ಇರಿ. ಪ್ರಭುಪಾದರ ಪುಸ್ತಕಗಳನ್ನು ಓದಿ. ಪ್ರಭುಪಾದರು ಯಾವತ್ತೂ ಹೇಳ್ಕೊಳ್ಳಿಲ್ಲ ನಾನು ಗುರು ಅಂತ. ಪ್ರಭುಪಾದರು ಹೇಳಿದ್ರು ಇದು ಗುರುಗಳ ಗುಣಲಕ್ಷಣ. ಆ ಗುಣಲಕ್ಷಣಗಳೆಲ್ಲ ಅವರಲ್ಲಿತ್ತು. ಆದರೆ ಅವ್ರು ಹೇಳಿದ್ದು ಭಾಗವತದ ನಾನು ಹೇಳಿದ ಶ್ಲೋಕಗಳ ಮೇಲೆ ಆಧಾರಿತವಾಗಿ. ಯಾವತ್ತೂ ಗುರು ನಾನು ಗುರು ಅಂತ ಹೇಳ್ಕೊಳ್ಳಲ್ಲ. ಗುರು ತನ್ನ ಬಗ್ಗೆ ಮಾತಾಡ್ಕೊಳ್ಳಲ್ಲ. ಇದೆಲ್ಲ ಸರಳವಾದ ವಿಷಯಗಳು. ನಾನು ಅಂತ ಗುರುಗಳ ಇನ್ನೊಂದು ಯೋಗ್ಯತೆ ಅಂದರೆ ಹೇಳಲಾಗಿದೆ ಅಂತಾರೆ. ಶಾಸ್ತ್ರದಲ್ಲಿ ಈ ವಿಷಯವನ್ನು ಹೇಳಲಾಗಿದೆ ಅಂತಾರೆ. ನಾವೇನು ಹೆಂಗೆ ಮಾತಾಡ್ತೀವಿ? ನಾವು ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಿ, ನನಗನ್ಸುತ್ತೆ ಅಂದರೆ ಗುರು ಅಲ್ಲ. ಸಿಂಪಲ್. ಎಷ್ಟೊಂದು ವಿಷಯಗಳಲ್ಲಿ ನಾವು ಸರಳವಾದ ವಿಷಯಗಳಲ್ಲಿ ಕಂಡು ಹಿಡ್ಕೊಂಬಿಡ್ಬೋದು. ಯಾರು ನಾನು ಅನಿಸುತ್ತೆ ಅಂದರೆ ನನಗನ್ಸುತ್ತೆ ಅಂದರೆ ಗುರು ಅಲ್ಲ. ಕೃಷ್ಣ ಹೇಳ್ತಾ ಇದ್ದಾನೆ, ಆಚಾರ್ಯರು ಹೇಳ್ತಾ ಇದ್ದಾರೆ ಅಂದರೆ ಓಕೆ. ಓಕೆ ಅಲ್ಲ, ಸರಳವಾದದ್ದಲ್ವ. ಇವಾಗ ನಮಗೆ ನಾವು ಭೌತಿಕವಾಗಿ ಹೇಳ್ತೀವಿ ನಾನು ಅಹಂಕಾರ ಇರಬಾರ್ದು ಅಂತ. ಇವಾಗ ಗುರುಗಳು ಅದೇ ದಾಟಿಯಲ್ಲಿ ಮಾತಾಡ್ತಾ ಇದ್ದಾರೆ, ಹೆಂಗೆ ಅವರನ್ನು ಗುರುಗಳು ಅಂತ ಸ್ವೀಕಾರ ಮಾಡೋಕ್ಕಾಗುತ್ತೆ? ಅಲ್ಲ, ತಿಳ್ಕೊಂಡಿದ್ರೆ ಅವಾಗ ಓಕೆ, ಒಳ್ಳೆಯದು ಅದು. ಅದಕ್ಕೆ ನಾವು ಸಾಕಷ್ಟು ಪ್ರಗತಿಯನ್ನು ಸಾಧಿಸಿರಬೇಕು. ತಿಳ್ಕೊಂಡಿಲ್ಲದೇ ಇದ್ದರೂ ಭಗವಂತ ನಮ್ಮೆಲ್ಲರಿಗೂ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ. ಅದಕ್ಕೆ ನಾನು ಹೇಳಿದ್ದೆ, ಈ ವಿಷಯಕ್ಕೆ ಬುದ್ಧಿವಂತಿಕೆಯನ್ನು ಪರಮಾತ್ಮ ಒಳಗಿನಿಂದ ಕೊಡ್ತಾನೆ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಮೋಸ ಹೋಗೋಕ್ಕೆ ಇಷ್ಟಪಡೋರು ಮೋಸನೂ ಹೋಗ್ತಾರೆ. ಮತ್ತು ಅಂತಹ ಜನರನ್ನೇ ಅವರು ಗುರುಗಳಂತ ಸ್ವೀಕಾರ ಮಾಡಿಕೊಂಡು ಯಾಕಂದರೆ ಅವ್ರಿಗೆ ಮೋಸ ಹೋಗೋಕ್ಕೆ ಇಷ್ಟ ಇದ್ದಿದ್ದು, ಅವ್ರ ಇಚ್ಛೆನೇ ಮೋಸ ಹೋಗಬೇಕು ಅಂತ. ಸೊ ಯಾರು ಪ್ರಾಮಾಣಿಕತೆಯಿಂದ ಅಧಿಕೃತ ಆಧ್ಯಾತ್ಮಿಕ ಗುರುಗಳನ್ನು ಹುಡುಕ್ತಾರೋ ಅವರು ಮೋಸ ಹೋಗಲ್ಲ. ಸರಿಯಾಗಿ ಕೃಷ್ಣ ಅವರಿಗೆ ದಾರಿಯನ್ನು ತೋರ್ತಾನೆ. ಯಾಕಂದರೆ ಪರಮಾತ್ಮನಾಗಿ ಹೃದಯದಲ್ಲಿ ಭಗವಂತ ಹನುಮಂತ ಉಪದೃಷ್ಟ ಅಂತ, ಇದನ್ನು ಭಗವದ್ಗೀತೆಯಲ್ಲಿ ಆಮೇಲೆ ಓದ್ತೀವಿ. ಅಂದರೆ ನಮಗೆ ಯಾವ ನಮ್ಮ ಇಚ್ಛೆಯ ಪ್ರಕಾರವನ್ನು ನಮಗೆ ಮಾರ್ಗದರ್ಶನವನ್ನು ತೋರಿಸ್ತಾನೆ. ಆದರೆ ಅದು ಎಲ್ಲ ನಮ್ಮ ಇಚ್ಛೆಯ ಪ್ರಕಾರ ಆಧಾರಿತವಾಗಿರೋದು. ಅದಕ್ಕೆ ನಾವು ಪ್ರಾಮಾಣಿಕತೆ ಇದ್ದರೆ, ನಾವು ಪ್ರಾಮಾಣಿಕ ಜೀವಿಗಳಾಗಿದ್ದರೆ ಖಂಡಿತವಾಗಿ ನಾವು ಪ್ರಾಮಾಣಿಕವಾದ ಜಾಗಕ್ಕೆ ಬರ್ತೀವಿ, ಮೋಸ ಹೋಗಲ್ಲ. ನಾನು ಯಾರ ಬಗ್ಗೆನೂ ಇಲ್ಲಿ ಚರ್ಚೆ ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಬೇಕಾದಷ್ಟು ನಾವು ಶಾಸ್ತ್ರದ ಪ್ರಕಾರವಾಗಿ ಅರ್ಥ ಮಾಡ್ಕೋತಾ ಇದ್ದೀವಿ ವಿಷಯಗಳನ್ನು. ಸೊ ನಾನು ಯಾರ ಬಗ್ಗೆನೂ ಕಮೆಂಟ್ ಮಾಡಲ್ಲ. ಇರ್ಬೋದು. ಸೇವೆ, ಅವರ ಆದೇಶಗಳನ್ನು ಪಾಲನೆ ಮಾಡೋದು, ಅವರಿಗೆ ಸೇವೆ ಮಾಡೋದು. ಓಕೆನಾ? ಓಕೆ, ಇವತ್ತಿನ ಕ್ಲಾಸನ್ನು ಇಲ್ಲೇ ಮುಗಿಸ್ತೀವಿ.